ಆತ್ಮೀಯ ಮಿತ್ರರೇ, ನಿಮ್ಗೆಲ್ಲರಿಗೂ ನಮಸ್ಕಾರ. ಭಾಳ ದಿನ ಆಯಿತು ನಿಮ್ಮೆಲ್ಲರ ಜೊತೆ ಈ ಥರ ಮಾತನಾಡಿ. ಅಫ್ಕೋರ್ಸ್ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಯಾವಾಗಲೂ ಅನ್ನಿಸ್ತಾನೆ ಇರುತ್ತೆ. ಆದರೆ ಈ ಕರೋನಾ ಕಾಲಕ್ಕೆ ನಮ್ಮದೇ ಆದ ಕೆಲಸಗಳಲ್ಲಿ ಎಲ್ಲರೂ ವ್ಯಸ್ತರಾಗಿರೋದ್ರಿಂದ ತೊಂದರೆ ಕೊಡೋದು ಬೇಡ ಅಂತ ಸುಮ್ಮನಿರ್ತೀನಿ ಅಷ್ಟೇ. ಆದರೆ ಇವತ್ತು ತಡ್ಕೊಳ್ಳಿಕ್ಕಾಗಲೇ ಇಲ್ಲ. ಈ ದೇಶದ ಪ್ರಧಾನಮಂತ್ರಿ ಯಾರಿಗೆ ವೋಟ್ ಮಾಡುವಾಗ ನಾವು ಭಾಳ ಹೆಮ್ಮೆಯಿಂದ ನನ್ನ ದೇಶದ ಪ್ರಧಾನಮಂತ್ರಿ ಅಂತ ಎದೆ ತಟ್ಕೊಂಡು ಹೇಳ್ತಿದ್ವು, ಆ ಪ್ರಧಾನಮಂತ್ರಿ ಇವತ್ತು ಗಡಿಯಲ್ಲಿ ಲೇಹ್ಗೆ ಹೋಗಿದ್ದಾಗ, ಅಲ್ಲಿಂದ ನಿಮೂಗೆ ಹೋಗಿದ್ದಾಗ ಒಂಥರ ಹೆಮ್ಮೆ ಅಂತ ಅನಿಸುವಂಥ ವಾತಾವರಣ ಇತ್ತು. ಅವರು ಮಾತಾಡ್ತಾ ಇರೋದನ್ನು ಕೇಳುವಾಗ ಆ ಆಲ್ಟಿಟ್ಯೂಡ್ನಲ್ಲಿ ಈ ದೇಶದ ಪ್ರಧಾನಮಂತ್ರಿ ಅಷ್ಟು ಸಹಜವಾಗಿ ಸೈನಿಕರೊಂದಿಗೆ ವ್ಯವಹಾರ ಮಾಡುವಾಗ ಅದು ಎಷ್ಟು ಜನ ಕಣ್ಣಲ್ಲಿ ನೀರಿಟ್ಟಿದ್ದಾರೋ ದೇವರೇ ಬಲ್ಲ. ನಾನು ಈ ದೇಶದ ಪ್ರಧಾನಮಂತ್ರಿ ಗಡಿಯಲ್ಲಿರೋದ್ರ ಕುರಿತಂತೆ ಮಾತನಾಡೋಕ್ಕಿಂತ ಮುಂಚೆ ಒಂದು 2-3 ಸಂಗತಿಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು. ಚೀನಾದೊಂದಿಗೆ ಭಾರತ ಯುದ್ಧಕ್ಕೆ ತಯಾರಾಗ್ಬಿಡುತ್ತಾ, ಇನ್ನು ಸ್ವಲ್ಪ ದಿನದಲ್ಲಿ ಯುದ್ಧ ಆಗುತ್ತಾ ಅನ್ನೋ ಪ್ರಶ್ನೆಗಳನ್ನು ಅನೇಕರು ಕೇಳ್ತಿದ್ದಾರೆ. ಮಿತ್ರರೇ, ವಾಸ್ತವವಾಗಿ ಯಾವುದೇ ದೇಶದೊಂದಿಗೆ ಅಥವಾ ಯಾರೊಂದಿಗೂ ಯುದ್ಧ ಅಂತಂದ್ರೆ 3 ಹಂತದಲ್ಲಿ ಯುದ್ಧ ನಡೆಯುತ್ತೆ. ಅದು ಈಗಂತೂ ಹಾಗೆ. ಮೊದಲಾದ್ರೆ ಬರೀ ಮಿಲಿಟರಿ ವಾರ್ ಡೈರೆಕ್ಟ್ ಆಗಿ ನಡೀತಿತ್ತು, ದೊಡ್ಡ ಸೇನೆಯನ್ನು ಕರ್ಕೊಂಡು ಬಂದ್ಬಿಡ್ತಿದ್ರು. ಆ ಸೇನೆ ಒಂದಿಡೀ ರಾಷ್ಟ್ರವನ್ನ ಉದ್ಧ್ವಸ್ತಗೊಳಿಸ್ಕೊಂಡು ಹೋಗುವಂಥದ್ದು ನಾವು ನೋಡ್ತಿದ್ವಿ. ಆದರೆ ಈಗ ಆ ಯುದ್ಧದ ಒಟ್ಟಾರೆ ಚಿತ್ರಣಗಳು ಬದಲಾಗಿವೆ. 3 ಹಂತದಲ್ಲಿ ಯುದ್ಧ ನಡೆಯುತ್ತೆ. ಒಂದು ಪರ್ಸೆಪ್ಷನ್ ವಾರ್ ಅಥವಾ ಸೈಕಾಲಜಿಕಲ್ ವಾರ್ ನಡೆಯುತ್ತೆ. ಅದಾದ್ಮೇಲೆ ಎಕನಾಮಿಕಲ್ ವಾರ್ ನಡೆಯುತ್ತೆ. ಇವತ್ತಿಗೆ ಬಹುತೇಕವಾಗಿ ನಡೀತಾ ಇರೋದು ಎಕನಾಮಿಕಲ್ ವಾರೇ. ಇನ್ನು 3ನೇದು ನಡೆಯೋದು ಮಿಲಿಟರಿ ವಾರ್. ಅದು ಅತ್ಯಂತ ಕೊನೆಯ ಘಟ್ಟದಲ್ಲಿ ನಡೆಯುತ್ತೆ. ಆದರೆ ಅದಕ್ಕಿಂತ ಮುಂಚೆ ಇವೆರಡು ಬಹಳ ಜೋರಾಗಿ ನಡೆಯುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಇದು ನಡೆಯುತ್ತೆ, ಚೈನಾ ಇದರಲ್ಲಿ ಯಾವ ಥರದ ಕೈವಾಡ ಮಾಡಿದೆ ಅಂತ ನಾನು ನಿಮ್ಗೆ ಹೇಳೋಕೆ ಇಚ್ಛೆ ಪಡ್ತೀನಿ. ಮೊದಲನೇದು, ಚೈನಾ ಸೈಕಾಲಜಿಕಲ್ ವಾರ್ ಹೇಗೆ ಮಾಡುತ್ತೆ ಅಂತಂದ್ರೆ, ಹೇಗೆ ಮಾಡ್ತಾ ಇದೆ ಅಂತಂದ್ರೆ, ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಬುದ್ಧಿವಂತರನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಬುದ್ಧಿವಂತರು ಅಂತಂದ್ರೆ ಯೂನಿವರ್ಸಿಟಿಗಳನ್ನೇ ಅಪೋಷಣ ತೆಗೆದುಕೊಂಡಿದೆ. ಅಲ್ಲಿರುವಂತವರು ಚೈನಾ ವಿರುದ್ಧ ಒಂದು ಸಂಶೋಧನೆ ಮಾಡುವಂತಿಲ್ಲ. ಇನ್ಫ್ಯಾಕ್ಟ್ ಚೈನಾ ಪರವಾಗಿ ಒಳ್ಳೆ ವಿಚಾರಗಳು ಬರುವಂತೆ ಈ ಚೀನಾ ದುಡ್ಡು ಕೊಟ್ಟು ನೋಡ್ಕೊಳ್ಳುತ್ತೆ. ಹಾಗಂತ ಇದು ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇರುವಂತದ್ದಲ್ಲ. ಇತ್ತೀಚೆಗೆ ವಾಲ್ ಸ್ಟ್ರೀಟ್ ಜರ್ನಲ್ ಪತ್ರಿಕೆ ಒಂದು ರಿಪೋರ್ಟ್ ಮಾಡಿದೆ. ಆ ರಿಪೋರ್ಟ್ನ ಪ್ರಕಾರ ಹಾರ್ವರ್ಡ್ ಯೂನಿವರ್ಸಿಟಿ ಮತ್ತು ಯಾಲೆ ಯೂನಿವರ್ಸಿಟಿಗಳಲ್ಲಿ ಹೆಚ್ಚು ಕಡಿಮೆ $6.5 ಬಿಲಿಯನ್ ಹಣ ಅದು ಚೀನಾದಿಂದ ಮತ್ತು ಸೌದಿ ಅರೇಬಿಯಾದಿಂದ ಬಂದಿರೋದು. ಅದು ಎಲ್ಲಿಗೆ ಹೋಗಿದೆ, ಅದರ ಲೆಕ್ಕಾಚಾರ ಏನು ಅಂತ ಹೇಳಲಿಕ್ಕೆ ಅವರ ಹತ್ರ ಸಾಧ್ಯವೇ ಆಗಲಿಲ್ಲ. ಈ ಕುರಿತಂತೆ ಅಲ್ಲಿ ವಿಶೇಷವಾದ ವಿಚಾರಣೆ ನಡೀತಾ ಇದೆ. ಇಲ್ಲಿಗೆ ಮುಗಿಲಿಲ್ಲ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್, ಇದು ಅಮೆರಿಕಾದ ಟ್ಯಾಕ್ಸ್ ಪೇಯರ್ಸ್ ದುಡ್ಡಿನಲ್ಲಿ ನಡೀತಾ ಇರುವಂತದ್ದು. ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ನಲ್ಲಿ 189 ರಿಸರ್ಚ್ ಸಂಶೋಧಕರನ್ನ ವಿಚಾರಣೆ ಮಾಡಿದಾಗ ಗೊತ್ತಾಗಿದೆ, ಅದರಲ್ಲಿ 93% ಜನ ತಮಗೆ ದುಡ್ಡು ಎಲ್ಲಿಂದ ಬಂದಿದೆ ಅಂತ ಹೇಳೋದ್ರಲ್ಲಿ ವಿಫಲರಾಗಿದ್ದಾರೆ. 54 ಜನರನ್ನ ಆನ್ ಸ್ಪಾಟ್ ಫೈರ್ ಮಾಡಲಾಗಿದೆ ಅಂತ ದ ನ್ಯಾಷನಲ್ ಪಲ್ಸ್ ರಿಪೋರ್ಟ್ ಮಾಡಿದೆ. ಯಾರಿಂದ ದುಡ್ಡು ಬರ್ತಿದೆ ಅಂತಂದ್ರೆ ಚೈನಾದಿಂದ ನೇರವಾಗಿ ಬರ್ತಿದೆ ಅಂತ ಆ ಪತ್ರಿಕೆ ನೇರವಾದ ಆರೋಪ ಮಾಡ್ತಾ ಇದೆ. ನಾನು ಚೈನಾದ ಬಗ್ಗೆನೇ ಅಮೆರಿಕಾದ ಬಗ್ಗೆನೇ ತುಂಬಾ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಡಿ. ಇಂಡಿಯಾದಲ್ಲೂ ಈ ತರದವ್ರು ಏನು ಕಡಿಮೆ ಇಲ್ಲ. ಆದರೆ ಇಲ್ಲಿ ಯೂನಿವರ್ಸಿಟಿನ ಖರೀದಿ ಮಾಡಬೇಕಾಗಿಲ್ಲ. ಯೂನಿವರ್ಸಿಟಿಗಳನ್ನ ನೋಡ್ಕೊಳ್ತಾ ಇದ್ದ ಅಥವಾ ಆಳ್ತಾ ಇದ್ದ ಪಕ್ಷಗಳೇ ಚೈನಾದೊಂದಿಗೆ ಸೇರ್ಕೊಳ್ತಲ್ಲ. ಕಾಂಗ್ರೆಸ್ ಪಾರ್ಟಿ ಎಷ್ಟು ನಿರ್ಲಜ್ಜವಾಗಿ ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ದನ್ನ ಪತ್ರಿಕೆಗಳಲ್ಲಿ ಓದಿದ್ವಿ ನಾವು. ಯಾವ ಪರಿಯ ಅತ್ಯಂತ ಕೆಟ್ಟ ಸ್ತರಕ್ಕೆ ಇಳಿದೋಯ್ತು ಕಾಂಗ್ರೆಸ್ ಪಾರ್ಟಿ ಅಂತಂದ್ರೆ, ಸೋನಿಯಾ ಗಾಂಧಿ ಕಟ್ಟಿದ್ದಂತ ರಾಜೀವ್ ಗಾಂಧಿ ಫೌಂಡೇಶನ್, ರಾಜೀವ್ ಗಾಂಧಿ ಅವರ ಕನಸುಗಳನ್ನ ಸಾಕಾರಗೊಳಿಸಿಕೊಳ್ಳಲಿಕ್ಕೆ ಅಂತ ಕಟ್ಟಿದಂತ ಈ ಫೌಂಡೇಶನ್ಗೆ ನೇರವಾಗಿ ಚೀನಾ ಸರ್ಕಾರದಿಂದಲೇ $1 ಕೋಟಿ ಹಣ ಬಂದಿರೋದು ಈಗ ವರದಿಯಾಗಿ ಹೊರಗೆ ಬರ್ತಿದೆ. ಚೀನಾದ ರಾಯಭಾರಿ $10 ಲಕ್ಷ ಕೊಟ್ಟಿರುವಂತ ವರದಿಗಳಲ್ಲಿ ಉಲ್ಲೇಖವಾಗಿದೆ. ಯಾಕೆ ಕೊಡ್ತಾರೆ ಅವರು ದುಡ್ಡು ಕೊಟ್ಟು ಇವರಿಂದ ಯಾವ ಕೆಲಸಗಳನ್ನು ಮಾಡಿಸ್ಕೊಳ್ತಾರೆ? ಯಾವ ದುಡ್ಡನ್ನ ಯೂನಿವರ್ಸಿಟಿಗಳಿಗೆ ಕೊಟ್ಟು ಅಲ್ಲಿರುವಂತ ಬುದ್ಧಿವಂತರ ಕೈಯಿಂದ ಅಥವಾ ರಿಸರ್ಚರ್ಸ್ಗಳ ಕೈಯಿಂದ ಏನ್ ಕೆಲಸ ಮಾಡಿಸ್ಕೊಳ್ತಿದ್ರೋ ಅದನ್ನ ಆಳುವ ಪಕ್ಷದ ಕೈಯಿಂದನೇ ಮಾಡಿಸ್ಕೊಳ್ತಿದ್ರಲ್ಲ. ಇಷ್ಟೇ ಅಲ್ಲ ಮಿತ್ರರೇ, ಈ ರಾಜೀವ್ ಗಾಂಧಿ ಫೌಂಡೇಶನ್ನ ಈ ಕರಾಳ ಸ್ಥಿತಿ ಹೇಗಿದೆ ಅಂತಂದ್ರೆ, ಅವರು ಜಾರ್ಜ್ ಸೊರೋಸ್, ಒಬ್ಬ ಓಪನ್ ಸೊಸೈಟಿ ಫೌಂಡೇಶನ್ ಅಂತ ಕಟ್ಕೊಂಡಿರುವಂತ ಜಾರ್ಜ್ ಸೊರೋಸ್, ಮಲ್ಟಿ ಬಿಲಿಯನೇರ್, ಆತ ಹೇಗಿದ್ದ ಅಂತಂದ್ರೆ, ತಾನು ದಾವೋಸ್ನ ಸಭೆಯಲ್ಲಿ ಈ ದೇಶದ ವಿರುದ್ಧವಾಗಿ, ಜಗತ್ತಿನ ವಿರುದ್ಧವಾಗಿ, ಜಗತ್ತಿನಲ್ಲಿರುವಂತ ರಾಷ್ಟ್ರೀಯವಾದಿಗಳ ವಿರುದ್ಧವಾಗಿ ಮಾತನಾಡ್ತಾ ಅವ್ರನ್ನೆಲ್ಲ ನಾಶ ಮಾಡಬೇಕು ಎನ್ನುವಂತ ಮಾತುಗಳನ್ನಾಡಿದ ಜಾರ್ಜ್ ಸೊರೋಸ್ ತನ್ನ ಓಪನ್ ಸೊಸೈಟಿ ಫೌಂಡೇಶನ್ ಮೂಲಕ ಕಾಂಗ್ರೆಸ್ನೊಂದಿಗೆ ನೇರ ಸಂಪರ್ಕ ಹೊಂದಿದ್ದು. ನಾನು ನಿಮ್ಗೆ ಅಚ್ಚರಿಯ ಸಂಗತಿ ಹೇಳ್ತೀನಿ. ಸದಾಕಾಲ ನರೇಂದ್ರ ಮೋದಿ ಅವರನ್ನ ವಿರೋಧಿಸ್ತಾ ಇದ್ದಂತ ಆರ್ಟಿಕಲ್ 370 ತೆಗೆದುಹಾಕಿದ್ದನ್ನ ಕಂಠಮಟ್ಟ ವಿರೋಧಿಸಿದ ಜಾರ್ಜ್ ಸೊರೋಸ್ನ ಆ ಸಂಸ್ಥೆ ಕಾಂಗ್ರೆಸ್ಸಿಗೆ ನೇರವಾಗಿ ಫಂಡ್ ಮಾಡೋದು ಪಕ್ಕಕ್ಕಿರಲಿ, ಸ್ವತಃ ಮನಮೋಹನ್ ಸಿಂಗ್ರ ಮಗಳಾಗಿರುವಂತ ಅಮೃತಾ ಸಿಂಗ್ ಈ ಜಾರ್ಜ್ ಸೊರೋಸ್ನ ಈ ಓಪನ್ ಸೊಸೈಟಿ ಫೌಂಡೇಶನ್ ಜೊತೆಗೆ ಕೆಲಸ ಮಾಡ್ತಿದ್ದು ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಆಕೆ ಅಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಕೌಂಟರ್ ಟೆರರಿಸಂಗೆ ಸಂಬಂಧಪಟ್ಟಂತ ಲಾಯರ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾ
ಮಾಡ್ತಾ ಇದ್ಲು ಅನ್ನೋದು ಕೂಡ ಬಹಳ ಭಯಾನಕವಾದ ಸಂಗತಿ. ಯಾರು ಈ ದೇಶವನ್ನ ಬ್ರಿಟಲ್ ಮಾಡಬೇಕು, ಒಳಗಿನಿಂದ ತುಂಡರಿಸಬೇಕು ಅಂತ ಅನ್ಕೊಳ್ತಾರೋ ಅವರ ಜೊತೆಗೆ ಈ ದೇಶದ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮಗಳು ಇರೋದು ಇದು ಬಹಳ ದುರ್ದೈವಕಾರಿ. ಇಲ್ಲಿಗೆ ಮುಗಿಲಿಲ್ಲ. ಹರ್ಷ್ ಮಂದಾರ್ ಅಂತ ಆ ವ್ಯಕ್ತಿ ಈ ಓಪನ್ ಸೊಸೈಟಿ ಫೌಂಡೇಶನ್ ನ ಅನೇಕ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು, ಒಂದು ವಿಭಾಗದ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇರುವಂತವ್ರು. ಆತ ಎಲ್ಲಿವರೆಗೂ ಅಂತಂದ್ರೆ ಆತ ಒಂದು ಇಸ್ಲಾಮಿಯಾ ಯೂನಿವರ್ಸಿಟಿಗೆ ಹೋಗಿ ಇನ್ನು ಮುಂದೆ ನಾವು ಕೋರ್ಟ್ನಲ್ಲಿ ವಿಚಾರಣೆ ನಡೆಸೋದು ಬೇಡ, ಯಾಕೆಂದ್ರೆ ಕೋರ್ಟ್ಗಳು ನಡ್ಕೊಳ್ಳೋ ರೀತಿ ಬೇರೆ ಇದೆ, ರಸ್ತೆಗಳಲ್ಲೇ ಈ ಸರ್ಕಾರ ತೆಗೆದುಕೊಳ್ಳೋ ನಿರ್ಣಯವನ್ನು ವಿಚಾರಿಸಿಕೊಳ್ಬೇಕು ಅಂತ ದಂಗೆಗೆ ಪ್ರೇರೇಪಣೆ ಕೊಟ್ಟಂತದ್ದು ದಾಖಲಾಯಿತು. ಆಶ್ಚರ್ಯದ ಸಂಗತಿ ಅಂತಂದ್ರೆ ಇದೇ ಹರ್ಷ್ ಮಂದಾರ್ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ನ ಮೆಂಬರ್ ಆಗಿದ್ರು. ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಅಂದ್ರೆ ಏನ್ ಗೊತ್ತಾ? ಕಾಂಗ್ರೆಸ್ ಅಥವಾ UPA ಆಳ್ವಿಕೆ ನಡೆಸ್ತಾ ಇರುವಾಗ ಅದಕ್ಕೆ ಸರ್ಕಾರಕ್ಕೆ ಅಥವಾ ನಡೀತಾ ಇರುವಂತಹ ಸರ್ಕಾರಕ್ಕೆ ಶ್ಯಾಡೋ ಗವರ್ನಮೆಂಟ್ ಆಗಿ ಇದ್ದಿದ್ದು ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್. ಈ ಅಡ್ವೈಸರಿ ಕೌನ್ಸಿಲ್ ಏನ್ ಹೇಳುತ್ತೋ ಅದನ್ನ ಗವರ್ನಮೆಂಟ್ ಕೇಳಬೇಕಾದಂತ ಸ್ಥಿತಿ ಇತ್ತು. ಅಂತ ಅಡ್ವೈಸರಿ ಕೌನ್ಸಿಲ್ ನ ಮೆಂಬರ್ ಆಗಿದ್ದು ಈ ಓಪನ್ ಸೊಸೈಟಿ ಫೌಂಡೇಶನ್ ಮೆಂಬರ್ ಆಗಿದ್ದಂತ ಹರ್ಷ್ ಮಂದಾರ್ ಅನ್ನೋದು ಅತ್ಯಂತ ದುರ್ದೈವದ ಸಂಗತಿ. ಇಲ್ಲಿಗೆ ಮುಗಿಲಿಲ್ಲ. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ನ ಶಿವಶಂಕರ್ ತನ್ನ ಹುದ್ದೆಯನ್ನ ಇಲ್ಲಿ ಮುಗಿಸಿದ ನಂತರ ನೇರವಾಗಿ ಜಾರ್ಜ್ ಸೊರೋಸ್ನ ಆ ಸಂಸ್ಥೆಯಲ್ಲಿ ಒಂದು ವಿಭಾಗದ ಮುಖ್ಯಸ್ಥರ ಹುದ್ದೆಯನ್ನು ವಹಿಸಿಕೊಂಡ್ರು ಅಂತಂದ್ರೆ ಎಂತೆಂಥವ್ರ ಕೈಯಲ್ಲಿ ಈ ದೇಶ ಆ ಹೊತ್ತಿನಲ್ಲಿತ್ತು UPA 1-2 ಅವಧಿಯಲ್ಲಿ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡಬೇಕು. ಈಗ ಹೇಳಿ, ಈ ಥರದ ದುಡ್ಡು ಸೋರ್ಸಿಂಗ್ ಆಗ್ತಾ ಇದ್ರೆ, ಈ ಥರದವ್ರು ಕುಳಿತುಕೊಂಡು ಈ ಥರದವ್ರು ತಾವು ಪತ್ರಿಕೆಗಳಲ್ಲಿ ಬರೆಸಿದ್ರೆ ಏನೇನು ವಿಚಾರಗಳನ್ನು ಯಾವಾಗ ಬರಿಬೋದು ಅನ್ನೋದನ್ನು ಒಂದು ಕ್ಷಣ ಆಲೋಚನೆ ಮಾಡಿ. ಈ ಕಾರಣಕ್ಕೆ ಈ ದೇಶದಲ್ಲಿ ಯಾರನ್ನೇ ಕೇಳಿದ್ರು, ನನ್ನನ್ನು ಕೇಳಿದ್ರು ಅಷ್ಟೇ, ನಿಮ್ಮನ್ನು ಕೇಳಿದ್ರು ಅಷ್ಟೇ, ಭಾರತ ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡುತ್ತಾ ಅಂತ ಕೇಳಿದ್ರೆ ಓ ನಾವು ಮಾಡ್ತೀವಿ ಅಂತ ಹೇಳ್ತಿದ್ವಿ. ಆದರೆ ಚೀನಾ ಜೊತೆಗೆ ಯುದ್ಧ ಮಾಡುತ್ತಾ ಅಂತ ಕೇಳಿದ್ರೆ ಅಯ್ಯೋ ಚೀನಾ ಬಹಳ ಶಕ್ತವಂತ ರಾಷ್ಟ್ರ ಅಂತ ಹೇಳ್ತಿದ್ವಿ. ಯಾಕೆ ಅಂತಂದ್ರೆ ಚೀನಾದ ದುಡ್ಡು ತಿಂದ ಅನೇಕರು ಭಾರತದಲ್ಲಿ ಈ ಪರ್ಸೆಪ್ಷನ್ ವಾರ್ನಲ್ಲಿ, ಈ ಸೈಕಾಲಜಿಕಲ್ ವಾರ್ನಲ್ಲಿ ಭಾರತವನ್ನು ಸೋಲಿಸಿದ್ರು ಮಿತ್ರರೇ. ಚೀನಾ ಜೊತೆಗೆ ನಾವು ಸೋತಿದ್ದೀವಿ 1962ರ ಯುದ್ಧವನ್ನ, ನಿಜ. ಆದ್ರೆ 1967ರಲ್ಲಿ ಸಿಕ್ಕಿಂನಲ್ಲಿ ಚೀನಾಕ್ಕೆ ಯಾವ ಪರಿ ಬಡಿದಿದ್ರು ಈ ದೇಶದ ಸೈನಿಕರು ಅಂತಂದ್ರೆ ಚೀನಾ ಎದ್ದೇವೋ ಬಿದ್ದೇವೋ ಅಂತ ಓಡ್ ಹೋಗಿದ್ರ ಡಾಕ್ಯುಮೆಂಟ್ ಇವತ್ತಿಗೂ ಇದೆ. ಅಕಸ್ಮಾತ್ ಯುದ್ಧದ ಲೆಕ್ಕಾಚಾರವೇ ನಿರ್ಧರಿಸೋದಾದ್ರೆ ಒಂದು ಅವ್ರು ಗೆದ್ದಿದ್ದಾರೆ, ಒಂದು ನಾವು ಗೆದ್ದಿದ್ದೀವಿ, ಈಕ್ವಲ್ ಆಗಿದೆ, ಹಾಗಿದ್ಮೇಲೆ ನಾವು ಸೋಲ್ತೀವಿ ಅಂತ ಪದೇ ಪದೇ ಹೇಳ್ತಿದ್ದಿದ್ದು ಯಾಕೆ? ಬಹಳ ಹಿಂದಿನ ಕತೆ ಬಿಡಿ. ಇವತ್ತಿಗೂ ಕೂಡ ತೀರಾ ಇತ್ತೀಚೆಗೆ ದಿ ಪ್ರಿಂಟ್ ರಿಪೋರ್ಟ್ ಮಾಡಿದೆ. ದ ಪ್ರಿಂಟ್ ಅನ್ನುವಂಥ ಪತ್ರಿಕೆ, ಈ ಪತ್ರಿಕೆ ರಿಪೋರ್ಟ್ ಮಾಡ್ತಾ ಹೇಳುತ್ತೆ ಚೈನಾ ನಮ್ಮ ಮೇಲೆ 62ರಲ್ಲಿ ಯುದ್ಧ ಮಾಡಿದ್ದು ಸುಮ್ನೆಲ್ಲ ನಾವೇ ಪ್ರವೋಕ್ ಮಾಡಿದ್ದು ಅಂತ. ಹೇಗೆ ಪ್ರವೋಕ್ ಮಾಡಿದ್ವಿ? 1959ರಲ್ಲಿ ದಲೈ ಲಾಮಾಗೆ ಇಲ್ಲಿ ನಾವು ಅಸೈಲಂ ಕೊಟ್ವಿ, ಇಲ್ಲಿ ಬಂದು ಉಳ್ಕೊಳ್ಳಿ ಅಂತ ಹೇಳಿದ್ವಲ್ಲ, ಆ ಕೋಪಕ್ಕೆ ಚೀನಾ ದಾಳಿ ಮಾಡ್ತು. ಇಲ್ಲದೆ ಹೋದ್ರೆ ಚೀನಾ ಕೆಟ್ಟ ಆಟ್ರ ಅಲ್ಲ ಅನ್ನೋಂಥ ಕಲ್ಪನೆ. ಅಷ್ಟಕ್ಕೆ ಮುಗ್ದಿಲ್ಲ. ಇವ್ರು ಎಲ್ಲಿವರೆಗೂ ಹೇಳ್ತಾರೆ ಅಂತಂದ್ರೆ ಈಗಲೂ ಕೂಡ ಚೈನಾ ಈ ತರ ದಾಳಿ ಮಾಡ್ತಾ ಇರೋದು ಸುಮ್ನೆಲ್ಲ ನಾವೇ ಪ್ರವೋಕ್ ಮಾಡ್ತಾ ಇದ್ದೀವಿ. ಆರ್ಟಿಕಲ್ 317 ತೆಗೆದಿದ್ದು ಚೈನಾಕ್ಕೆ ಕೋಪ ಬಂದಿದೆ. ವಾರೇ ವಾ, ತನ್ನ ದೇಶದಲ್ಲಿರುವಂತ ಉಯ್ಗುರ್ ಮುಸಲ್ಮಾನರನ್ನ ನೋಡ್ಕೊಳ್ಳಿಕ್ಕೆ ಬರದೇ ಇರುವಂತ ಚೈನಾ ನಮಗೆ ಬುದ್ಧಿ ಹೇಳುವಷ್ಟರ ಮಟ್ಟಿಗೆ, ಹಾಂಗ್ಕಾಂಗಿನ ಜೊತೆ ಕಿತ್ತಾಡುವಂತ ಚೈನಾ ನಮಗೆ ಬುದ್ಧಿ ಹೇಳುವಷ್ಟರ ಮಟ್ಟಿಗೆ ನಾವು ಆರ್ಟಿಕಲ್ 370 ತೆಗಿಬಾರ್ದಿತ್ತು ಅಂತ ಇವ್ರು ಹೇಳದ. ಅಲ್ಲಿಗೆ ಮುಗಿಲಿಲ್ಲ. ಇವ್ರು ಹೇಳ್ತಾರೆ POK ತೆಗೆದುಕೊಳ್ತೀವಿ ಅಂತ ಹೇಳೋದು ಚೈನಾಕ್ಕೆ ಕೋಪ ಬಂದಿದೆ, ನಾವು POK ಬಗ್ಗೆ ಮಾತನಾಡ್ತಿದ್ರೆ ಚೈನಾ ನಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ ಅಂತ ಬರ್ತಿರ್ಲಿಲ್ಲ ಅಂತ. ಟಿಬೆಟ್ ನಲ್ಲಿ ಅನ್ರೆಸ್ಟ್ ನಾವು ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ ಚೀನಾಕ್ಕೆ ಅನುಮಾನ ಇದೆ, ಆ ಕಾರಣಕ್ಕೋಸ್ಕರ ಭಾರತಕ್ಕೆ ಬುದ್ಧಿ ಕಲಿಸ್ಲಿಕ್ಕೆ ಬಂದಿದೆ ಅಂತ ಈ ಪ್ರಿಂಟ್ ಪತ್ರಿಕೆ ಹೇಳುತ್ತೆ. ಹಿಂದೂಸ್ತಾನ್ ಟೈಮ್ಸ್ ಅಂತೂ ಮುಂದೆ ಹೋಗಿ ಒಬ್ಬ ಹಿರಿಯ ಸೈನಿಕರ ಬಾಯಿಯಿಂದ ಯಾರು ಅಂತ ಬರದೇ ಇಲ್ಲ, ಒಬ್ಬ ಹಿರಿಯ ಸೈನಿಕರು ಹೇಳಿದ್ದಾರೆ ಅಂತ ಅಷ್ಟೇ ಬರ್ದು. ಏನ್ ಹೇಳುತ್ತೆ ಗೊತ್ತಾ? ಚೈನಾ ಎಷ್ಟು ಶಕ್ತ ರಾಷ್ಟ್ರ ಅಂದ್ರೆ 96ರದೊಂದು ಒಪ್ಪಂದವನ್ನ ಸೈನ್ ಮಾಡಿರಲಿಲ್ಲ ಅಂತಂದಿದ್ರೆ ಚೈನಾ ನಿಜವಾಗಿಯೂ ಶಸ್ತ್ರಗಳನ್ನು ಬಳಸಿ ಯುದ್ಧ ಮಾಡಿರ್ತಿತ್ತು. ಹಂಗೇನಾದ್ರೂ ಆಗಿ ಎಸ್ಕಲೇಟ್ ಆಗಿದ್ದಿದ್ರೆ ಆ ಬಾರ್ಡರ್ ಉದ್ದಕ್ಕೂ ಜಗಳ ಆಗಿ ಭಾರತಕ್ಕೆ ಮುಖಭಂಗ ಆಗಿರ್ತಿತ್ತು. ಚೈನಾ ಹಂಗ್ ಮಾಡದೇ ಇರೋದು ನಮ್ಮ ಪುಣ್ಯ ಅನ್ನೋ ತರ ಚೈನಾನ ಹೊಗಳಿ ಹಿಂದೂಸ್ತಾನ್ ಟೈಮ್ಸ್ ಬರೆಯುವಂತ ರೀತಿ ಬಂತಲ್ಲ, ಯಾವ ಪರಿ ದುರ್ದೈವ ಇದು? ಎಲ್ಲಿಂದ ದುಡ್ಡು ಬಂತು ಇವರಿಗೆ? ಈ ದುಡ್ಡಿಗೋಸ್ಕರ ಏನ್ ಬೇಕಿದ್ರು ಮಾಡ್ಲಿಕ್ಕೆ ಸಿದ್ಧವಾಗ್ತಾರೆ. ಎಷ್ಟು ನಿರ್ಲಜ್ಜ ಜನ ಅಂತಂದ್ರೆ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ ಪಾಕಿಸ್ತಾನದ ಮೇಲೆ ಅಂತ ಹೇಳಿದ್ದು ಮೋದಿ ಅಲ್ಲ, ಹೇಳಿದ್ದು ಈ ದೇಶದ ಸೇನೆ. ಪ್ರೂಫ್ ಕೊಡಿ ಅಂತ ಕೇಳಿದ್ರು. ಈ ದೇಶ ಏರ್ ಸ್ಟ್ರೈಕ್ ಮಾಡ್ತು ಅಂತ ಈ ದೇಶದ ಸೇನೆ ಹೇಳ್ತು, ವಾಯುಸೇನೆ ಹೇಳ್ತು, ಪ್ರೂಫ್ ಕೊಡಿ ಅಂತ ಕೇಳಿದ್ರು. ಕೊನೆಗೆ 370 ಆರ್ಟಿಕಲ್ ತೆಗೆದಾಗ ಗಲಾಟೆ ಮಾಡಲಿಕ್ಕೆ ಅಂತ ಬಂದ್ರು. ಸಂಬಂಧವೇ ಇಲ್ಲದ CIA ವಿರುದ್ಧ ಇಡೀ ದೇಶದಲ್ಲಿ ಬೆಂಕಿ ಹಚ್ಚಬೇಕು ಅನ್ನುವಂಥ ಪ್ರಯತ್ನವನ್ನ ಮಾಡಿದ್ರು. ಎಲ್ಲಿಂದ ಬಂತು ಇವರಿಗೆಲ್ಲ ದುಡ್ಡು? ಜಾರ್ಜ್ ಸೊರೋಸ್ ಇದ್ದಾನೆ, ಇವರಿಗೆ ಚೀನಾ ಇದೆ, ಫಂಡ್ ಮಾಡ್ತಾ ಇದೆ ಅನ್ನೋದು ಇತ್ತೀಚೆಗೆ ಹೊರಗೆ ಬಂದಿದೆ. ಇವ್ರನ್ನೆಲ್ಲ ಫೈಟ್ ಮಾಡಬೇಕಲ್ಲ, ಇದನ್ನೇ ಸೈಕಾಲಜಿಕಲ್ ವಾರ್ ಅಂತ ಕರೆಯೋದು. ನರೇಂದ್ರ ಮೋದಿ ಇದನ್ನ ಫೈಟ್ ಮಾಡಲಿಕ್ಕೋಸ್ಕರ ಒಂದು ಹೊಸ ಉಪಾಯಗಳನ್ನು ಹುಡುಕ್ತಾನೆ ಇದ್ರು. ನಿಜವಾಗ್ಲೂ ಕರೋನಾ
ನಾನು ಕರೋನಾನ ಬಂದಿದ್ದರಿಂದ ತೀರ್ಕೊಂಡವರಿಗೆ ಇವೆಲ್ಲರಿಗೂ ಕೂಡ ಶ್ರದ್ಧಾಂಜಲಿಯನ್ನು ನಮಿಸ್ತಾನೆ ಹೇಳಬೇಕು ಮಿತ್ರರೇ. ಕರೋನಾ ನಮಗೊಂದು ಹೊಸ ದಿಕ್ಕನ್ನು ಪರಿಚಯಿಸಿಕೊಡ್ತು. ಇಲ್ಲದೆ ಹೋದ್ರೆ ಬಹುಶಃ ಹೀಗೆ ಇರ್ತಿದ್ವೇನೋ. ಯಾವಾಗ ಕರೋನಾ ಬಂತೋ ಈ ದೇಶ ಮತ್ತು ವೀಕ್ ಆಗಿದೆ ಅಂತ ಭಾವಿಸಿದ ಚೀನಾ ಗಲ್ವಾನ್ ಕಣಿವೆಯೊಳಗೆ ಬಂದು ಭಾರತಕ್ಕೆ ತಪರಾಕಿ ಕೊಟ್ಟು ಹೋಗಬೇಕು ಅಂತ ನಿಶ್ಚಯ ಮಾಡಿತ್ತು. ಯಾಕೆಂದ್ರೆ ಚೀನಾಕ್ಕೆ ಒಳಗೆ ಸಾಕಷ್ಟು ಪ್ರಾಬ್ಲಮ್ ಇತ್ತು. ಚೀನಾದ GDP ಡೌನ್ ಆಗಿತ್ತು, ಚೀನಾದ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿತ್ತು, ಬಡತನ ವೃದ್ಧಿ ಆಗಿತ್ತು, ಚೀನಾದಲ್ಲಿ ಅನ್ರೆಸ್ಟ್ ಕ್ರಿಯೇಟ್ ಆಗ್ತಾ ಇತ್ತು ಶಿ ಜಿನ್ಪಿಂಗ್ ನ ವಿರುದ್ಧ. ಈ ಅನ್ರೆಸ್ಟ್ ಕ್ರಿಯೇಟ್ ಆಗ್ತಾ ಇರೋದನ್ನ ಇನ್ನೆಲ್ಲಿ ತಿಯನ್ಮಾನ್ ಸ್ಕ್ವೇರ್ ಥರದ ಮತ್ತೊಂದು ಗಲಾಟೆಗಳು ನಡೆದು ಬಿಡುತ್ತೆ ಅಂತ ಭಾವಿಸಿದಂತ ಈ ವ್ಯಕ್ತಿ ಶಿ ಜಿನ್ಪಿಂಗ್ ತಾನು ಇಡೀ ಜನರ ದಿಕ್ಕನ್ನ ಬೇರೆ ಕಡೆ ತಿರುಗಿಸಬೇಕು ಅಂತ ಭಾರತದ ಮೇಲೆ ದಾಳಿ ಮಾಡಿ ಒಂದು ಸಲ ಭಾರತದ ಒಂದಷ್ಟು ಸೈನಿಕರನ್ನ ಕೊಂದು ಈ ಪ್ರಾಪಗಂಡಾ ವಾರ್ ಮಾಡುವಂತ ತನ್ನ ಮಶ್ರೂಮ್ಗಳೇನಿದ್ದಾರೆ ಅವ್ರ ಮೂಲಕ ಭಾರತ ವೀಕ್ ಅಂತ ತೋರಿಸ್ಬಿಟ್ರೆ ಇಡೀ ಜಗತ್ತಿನಲ್ಲಿ ಮತ್ತೆ ಸ್ಟ್ರಾಂಗ್ ಆಗ್ತಾ ಬೆಳಿಬಹುದು, ಕೊನೆ ಪಕ್ಷ ಏಷ್ಯಾದ ಜಯಂಟ್ ಆಗಿ ಉಳ್ಕೊಳ್ಬಹುದು ಅನ್ನುವಂತ ಆಲೋಚನೆ ಮಾಡಿತ್ತು. ಅದಕ್ಕೆ ಸರಿಯಾಗಿ ಗಲ್ವಾನ್ ಕಣಿವೆಗೆ ನುಗ್ಗಿತ್ತು. ಆದರೆ ಈ ದೇಶದ ಸೈನಿಕರಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಬಲ ಬಂದಿದೆ ಮಿತ್ರರೇ. ಯಾರು ಸಾವಿರ ಹೇಳಲಿ, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆದಾಗಲಿಂದ ಈ ದೇಶದ ಸೈನಿಕರಿಗೆ ಒಂದು ಹೆಮ್ಮೆ ಇದೆ. ಚೀನಿ ಸೈನಿಕನ ವಿರುದ್ಧ ಭಾರತ ಹೋರಾಡಿದರೆ ಈ ದೇಶದ ಸೈನಿಕ ಹುತಾತ್ಮನಾದರೆ ಅವನಿಗೆ ಹಿಂದೆಂದಿಗಿಂತ ಹೆಚ್ಚು ಗೌರವ ಸಿಗುತ್ತೆ ಅಂತ ಇವತ್ತು ಅವನಿಗೆ ಗೊತ್ತಿದೆ. ಅಷ್ಟೇ ಅಲ್ಲ, ಚೀನಿ ಸೈನಿಕನನ್ನ ಕೊಂದ್ರೆ ನೀನ್ ಯಾಕೆ ಕೊಂದೆ ಅಂತ ವಿಚಾರಣೆ ನಡೆಸುವಂತ ಸ್ಥಿತಿಯಲ್ಲಿ ಇವತ್ತಿನ ಸರ್ಕಾರ ಇಲ್ಲ, ಬದಲಿಗೆ ನಿನಗೆ ಫ್ರೀ ಹ್ಯಾಂಡ್ ಕೊಡ್ತೀವಿ ಅಂತ ಹೇಳುವಂತ ಅದ್ಭುತವಾದ ವ್ಯಕ್ತಿ ಇವತ್ತು ದೇಶವನ್ನು ಆಳ್ತಾರೆ ಅಂತ ಅವ್ರಿಗೆಲ್ರಿಗೂ ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿ ಈ ದೇಶದ ಸೇನೆ ಈ ಜೂನ್ 14-15 ಗಲಾಟೆ ನಡೀತಲ್ಲ, ಆ ಹೊತ್ತಿಗೆ ಗಲ್ವಾನ್ ಕಣಿವೆಯ ಪ್ರಮುಖವಾದ PP-14 ಪಾಯಿಂಟ್ನಲ್ಲಿ ಚೀನಿ ಸೈನಿಕರೊಂದಿಗೆ ಗಲಾಟೆ ಮಾಡ್ತಾರೆ. ಭಾರತೀಯರನ್ನ ಕೊಂದರೆ ಭಾರತದ ಸೈನಿಕರು ಅದರ ಡಬಲ್ ನಷ್ಟು ಸೈನಿಕರನ್ನ ಕೊಂದರು ಅನ್ನೋ ಸುದ್ದಿ ಇತ್ತಲ್ಲ, ಅದೊಂಥರ ಭಾರತದ ಜನರೊಳಗೆ ಒಂದು ಮಿಂಚಿನ ಸಂಚಾರ ಉಂಟು ಮಾಡಿತು. ಅಲ್ಲಿವರೆಗೂ ಚೀನಿ ಸೈನಿಕರು ಎಲ್ರಿಗಿಂತ ಪ್ರಬಲರು ಅಂತ ಭಾವಿಸಿದಂತ ಭಾರತೀಯರ ಸೈನಿಕರನ್ನ ಕೊಲ್ಬಹುದು ಅಂತ ಅನಿಸೋದಿದೆಯಲ್ಲ, ಪರ್ಸೆಪ್ಷನ್ ಚೇಂಜ್ ಆಯ್ತು. ಸೈಕಾಲಜಿ ವಾರ್ ಏನ್ ಮಾಡ್ತಿತ್ತೋ ಅದು ಮೊದಲನೇ ಬಾರಿಗೆ ಬದಲಾಯಿತು. ದೇಶ ಪ್ರಧಾನಿ ಸರಿಸುಮಾರು ಆ ವೇಳೆಗೆ ಸರಿಯಾಗಿ ಆತ್ಮನಿರ್ಭರ ಭಾರತದ ಕನಸನ್ನ ಕಟ್ಟಿಕೊಟ್ಟು ನಾವು ಚೈನಾವನ್ನ ಎದುರಿಸಲಿಕ್ಕೆ ಸ್ವದೇಶಿಗೆ ಅಥವಾ ಲೋಕಲ್ಗೆ ವೋಕಲ್ ಆಗಬೇಕಾದ ಅಗತ್ಯ ಇದೆ ಅಂತ ಹೇಳಿ ನಿಧಾನವಾಗಿ ಜನರ ಮನಸ್ಸನ್ನ ತಯಾರು ಮಾಡ್ತಾ ಇದ್ರು. ಮಿತ್ರ, ಎಲ್ಲಿವರೆಗೂ ಇದಾಯ್ತು ಅಂತಂದ್ರೆ ಯಾವಾಗ ಇನ್ನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತೋ, ಚೀನಾಕ್ಕೆ ತಾನು ಇಟ್ಟ ಹೆಜ್ಜೆ ತಪ್ಪಾಗಿದೆ ಅಂತ ಗೊತ್ತಾಗೋ ವೇಳೆಗೆ ಭಾರತವನ್ನ ಎಲ್ಲ ದಿಕ್ಕುಗಳಿಂದ ನುಂಗಬೇಕು ಅಂತ ಪಾಕಿಸ್ತಾನದ ದಿಕ್ಕಿನಿಂದ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತು. ಆದರೆ ಈ ದೇಶದ ಸೈನಿಕರು ಹೇಳಿದ್ರು, ಎರಡೂ ದಿಕ್ಕಿನ ಹೋರಾಟಗಳನ್ನು ತಡೆಯೋ ತಾಕತ್ತು ನಮಗಿದೆ, ನೋಡ್ತಾ ಇರಿ ಅಂತ. ಪ್ರತಿದಿನ ಇವತ್ತಿಗೂ ಕೂಡ ಪೇಪರ್ನ ತಿರುವಾಕಿ ನೋಡಿ, ಪ್ರತಿದಿನ ಕಾಶ್ಮೀರದಲ್ಲಿ ಒಬ್ಬರಲ್ಲ ಒಬ್ಬರು ಭಯೋತ್ಪಾದಕರನ್ನ ಕೊಲ್ತಾ ಇದ್ದಾರೆ. ಅವರು ಚಾಲೆಂಜ್ ಮಾಡಿದ್ದಾರೆ, ಈ ದೇಶದಲ್ಲಿ ಇನ್ನು 1 ವರ್ಷದೊಳಗೆ ಭಯೋತ್ಪಾದಕರಿಲ್ಲದಂತೆ ಮಾಡುವ ಸಾಧ್ಯತೆ ಇದೆ ಅಂತ ಚಾಲೆಂಜ್ ಮಾಡುವ ಮಟ್ಟಿಗೆ ಈ ದೇಶದ ಸೇನೆ ಇದನ್ನು ಸ್ವೀಕಾರ ಮಾಡಿದೆಯಲ್ಲ, ಇದು ಚೀನಾ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಈ ಕಡೆಯಿಂದ ನೇಪಾಳದ ಕಡೆಯಿಂದ ಗಲಾಟೆ ಮಾಡಿಸಿದ್ರು. KP ಓಲಿ ಎಲ್ಲಿವರೆಗೂ ಒಂದು ಹೆಜ್ಜೆ ಮುಂದೆ ಇಟ್ರು ಅಂತಂದ್ರೆ, ಭಾರತ ತನ್ನ ಜಮೀನನ್ನು ಆಕ್ರಮಿಸಿಕೊಂಡಿದೆ ಅಂತ ಹೇಳಿದ್ದಲ್ಲದೆ ಭಾರತ ತನ್ನ ಮೇಲೆ ಆಕ್ರಮಣಕ್ಕೆ ಏರಿ ಬರಲಿ ಅಂತ ಬಿಹಾರದ ಹತ್ರ ಗಲಾಟೆ ಮಾಡಿ ಒಬ್ಬ ಪೊಲೀಸರಿಗೆ ಹೊಡೆದಿದ್ದು ಆಯಿತು. ಈ ದೇಶ ಏಕದಮ್ ರಿಯಾಕ್ಟ್ ಮಾಡಲಿಲ್ಲ. ಬಿಕಾಸ್ ನಮಗೆ ಎದುರುಗಡೆ ಇದ್ದಿದ್ದು 2 ದೆವ್ವಗಳು, ಎರಡನ್ನೂ ಮ್ಯಾನೇಜ್ ಮಾಡಬೇಕಾಗಿತ್ತು. ಈ ದೇಶ ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ತು ಅಂತಂದ್ರೆ, KP ಓಲಿಯ ವಿರುದ್ಧ, ನೇಪಾಳದ ಪ್ರಧಾನಿಯ ವಿರುದ್ಧ ಅವರದ್ದೇ ಪಾರ್ಟಿಯ ಜನರು ಎದ್ದು ನಿಲ್ಲುವಂತೆ ಮಾಡ್ತು. ಅಷ್ಟೇ ಅಲ್ಲ, ಪರ್ಸೆಪ್ಷನ್ ವಾರ್ ನಾವು ಹೇಗೆ ಮಾಡಿದ್ವಿ ಅಂತಂದ್ರೆ, ನೇಪಾಳದ ಎಲ್ಲ ಪತ್ರಿಕೆಗಳಲ್ಲೂ ಚೀನಾ ಕಬಳಿಸಿರುವ ನೇಪಾಳದ ಭೂಮಿಯ ವಿವರ ಬರುವಂತೆ ನೋಡ್ಕೊಳ್ಳಾಯಿತು. ಪರಿಣಾಮ ನೇಪಾಳದಲ್ಲಿ ದಂಗೆಗಳಾಗುವಂಥ ಸ್ಥಿತಿ ಬಂದಾಗ KP ಓಲಿ ಹೃದಯ ಗಟ್ಟಿ ಹಿಡ್ಕೊಂಡು ಹೋಗಿ ಮಲ್ಕೊಂಡ್ಬಿಟ್ರು. ನನಗೆ ಹೃದಯಾಘಾತ ಆಗುವಂಥ ಚಾನ್ಸ್ ಇದೆ ಅಂತ. ಈ ವಾರ್ನಲ್ಲೂ ಕೂಡ ಭಾರತ ಗೆದ್ಬಿಡ್ತು. ಆದರೆ ನರೇಂದ್ರ ಮೋದಿ ಮಾತುಕತೆ ನಡೆಸಲಿಕ್ಕೆ ಚೀನಾನ ಆಹ್ವಾನಿಸಿದರು. ನಾವು ಮಾತುಕತೆ ನಡೆಸೋಣ, ಗಲಾಟೆ ಮಾಡೋದು ಬೇಡ ಅಂತ. ಇಷ್ಟು ದಿನ ಚೀನಾ ಮಾತುಕತೆ ನಡೆಸುವಾಗ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಿತ್ತು. ಆದರೆ ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಮಾತುಕತೆಗೆ ಆಹ್ವಾನಿಸಿ ಟೈಮ್ ತಗೊಳ್ಳಿಕ್ಕೆ ಶುರು ಮಾಡಿದರು. ಟೈಮ್ ಯಾಕೆ? ನಮಗೆ ರಸ್ತೆ ಸ್ವಲ್ಪ ಕಂಪ್ಲೀಟ್ ಆಗಬೇಕಾಗಿತ್ತು, ಒಂದು ಇಂಪಾರ್ಟೆಂಟ್ ಬ್ರಿಡ್ಜನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕಿತ್ತು. ಸೊ ದಟ್ ಅಗತ್ಯ ಬಿದ್ದಾಗ ನಾವು ಅತ್ಯಂತ ವೇಗವಾಗಿ ಸೇನೆಯನ್ನು ಗಡಿಗೆ ತಲುಪಿಸಲಿಕ್ಕೆ ಸಾಧ್ಯವಾಗಬೇಕಿತ್ತು. 72 ಗಂಟೆಗಳಲ್ಲಿ ಆ ಬ್ರಿಡ್ಜಿನ ಕೆಲಸವನ್ನು ಈ ದೇಶದ ಸೈನಿಕರು ಮುಗಿಸಿದ್ರು. ಅದೊಂದು ಅದ್ಭುತವಾದ ಕೆಲಸವಾಯಿತು. ಇಷ್ಟಕ್ಕೆ ಮುಗಿಲಿಲ್ಲ. ನರೇಂದ್ರ ಮೋದಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ, ಇಲ್ಲಿ ಮಾತುಕತೆ ನಡೀತಾ ಇರುವಾಗ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಯುದ್ಧಕ್ಕೆ ಬೇಕಾಗಿರುವ ತಯಾರಿ ಮಾಡಿಕೊಂಡ್ರು. ರಷ್ಯಾಕ್ಕೆ ಈ ದೇಶದ ರಕ್ಷಣಾ ಸಚಿವರು ಹೋದ್ರು. ಅಲ್ಲಿ ಹೋಗಿ S-400 ಮಿಸೈಲ್ ಸಿಸ್ಟಮ್ಗಳನ್ನು ನಮಗೆ ಆದಷ್ಟು ಬೇಗ ಕೊಡಬೇಕು, ಇನ್ ಟೈಮ್ ಅದನ್ನು ಕೊಡುವಂತಾಗಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ರಷ್ಯಾ ಒಪ್ಪಿಕೊಳ್ತು. ಮೇಲ್ನೋಟಕ್ಕೆ ಅದಕ್ಕೆ ಅಂತ ಹೋಗಿದ್ರು ಕೂಡ
ಒಳಗೆ ರಷ್ಯಾ ನ್ಯೂಟ್ರಲ್ ಆಗಿರಬಾರ್ದು, ಯಾವ ಕಾರಣಕ್ಕೂ ಚೈನಾ ಸಂಬಂಧದಲ್ಲಿ ಸಂಪರ್ಕದಲ್ಲಿ ಇರಬಾರ್ದು ಅಥವಾ ಚೈನಾಕ್ಕೆ ಸಪೋರ್ಟ್ ಮಾಡಬಾರ್ದು ಅಂತ ಕೇಳ್ಕೊಳ್ಳಿಕ್ಕೆ ಹೋಗಿದ್ದು ಗೊತ್ತಿರಲಿ ಮಿತ್ರರೇ. ಇದರ ಹಿಂದೆನೆ ಚೀನಾದ ಒಬ್ಬ ಮಂತ್ರಿ ಬಂದು ರಷ್ಯಾವನ್ನ ಮಾತಾಡಿಸ್ಲಿಕ್ಕೆ ಹೋದ್ರೆ ರಷ್ಯಾ ಭಾರತದೊಂದಿಗಿನ ತನ್ನ ಘನಿಷ್ಠ ಸಂಬಂಧವನ್ನ ಸ್ಪಷ್ಟವಾಗಿ ವಿವರಿಸಿತು. ನರೇಂದ್ರ ಮೋದಿಯ ರ್ಯಾಪೋ ಬಗ್ಗೆ ನಾನು ಮಾತನಾಡುವಾಗ ತುಂಬಾ ಜನ ಪ್ರಶ್ನೆ ಕೇಳ್ತಾರೆ, ಆದರೆ ಗೊತ್ತಿರಲಿ ನರೇಂದ್ರ ಮೋದಿ ಇತ್ತೀಚೆಗೆ 2036ರವರೆಗೆ ಪ್ರಾಬಬ್ಲಿ ನನ್ಗೆ ಗೊತ್ತಿರುವಂತೆ ಅಲ್ಲಿ ರಷ್ಯಾದ ಅಧ್ಯಕ್ಷರು ಅವರೇ ಇರಲಿ ಅನ್ನುವಂಥ ವೋಟಿಂಗ್ ಅಲ್ಲಿ ಅವ್ರು ಗೆದ್ದಾಗ ಅವರಿಗೆ ವಿಶ್ ಮಾಡಿದ ಮೊದಲನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಆಗ ರಷ್ಯಾದ ಪ್ರಧಾನಮಂತ್ರಿ ಪುತಿನ್, ರಷ್ಯಾದ ಅಧ್ಯಕ್ಷ ಪುತಿನ್ ತುಂಬಾ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ರು, ಕಷ್ಟ ಕಾಲದಲ್ಲಿ ನಾನು ಯಾವಾಗಲೂ ಭಾರತದ ಜೊತೆಗೆ ಇರ್ತೀನಿ ಅಂತ. ಇದು ನರೇಂದ್ರ ಮೋದಿ ಜಾಗತಿಕ ಮಟ್ಟದಲ್ಲಿ ಬಿಲ್ಡ್ ಮಾಡ್ಕೊಂಡಿರುವಂತ ಒಂದು ರ್ಯಾಪೋ. ಇಷ್ಟಕ್ಕೆ ಮುಗಿಲಿಲ್ಲ, ಅವರು ರಷ್ಯಾದಿಂದ 12 ಸುಖೋಯ್ಗಳನ್ನ 21 ಮಿಗ್ಗಳನ್ನ ಖರೀದಿ ಮಾಡುವಂತ ಒಪ್ಪಂದ ಮಾಡಿಕೊಂಡ್ರು. ಯಾಕೆಂದ್ರೆ ಭಾರತದ ವಾಯುಸೇನೆಯನ್ನ ಬಲಪಡಿಸಲಿಕ್ಕೆ ಅದು ಬೇಕೇ ಬೇಕಾಗಿತ್ತು. ಅಷ್ಟೇ ಅಲ್ಲದೆ ಫ್ರಾನ್ಸ್ಗೆ ಮಾತನಾಡಿ 36 ರಫೇಲ್ಗಳು ಜುಲೈ ಎಂಡ್ ಒಳಗೆ ಪಕ್ಕಾ ಬರುವಂತೆ ಅವರು ಒಪ್ಪಂದ ಮಾಡಿಸಿ ಅದಕ್ಕೆ ಬೇಕಾಗಿರುವ ವ್ಯವಸ್ಥೆಯನ್ನು ನರೇಂದ್ರ ಮೋದಿ ಮಾಡಿಕೊಂಡ್ರು. ಇಸ್ರೇಲ್ನಿಂದ ಸ್ಪೈಸ್ 2000 ಬಾಂಬ್ಗಳಿಗೆ ಮಾತುಕತೆ ನಡೆಸಿದ್ರು. ಸ್ಪೈಸ್ 2000 ನೆನಪಿದೆ ತಾನೆ? ನಾವು ಏರ್ ಸ್ಟ್ರೈಕ್ ಮಾಡುವಾಗ ಇದೇ ಬಾಂಬ್ ಅನ್ನು ಬಳಸಿದ್ವಿ. ಅವತ್ತು ಅನೇಕರು ಈ ಬಾಂಬ್ಗಳ ಕುರಿತಂತೆ ಮಾತನಾಡುವಾಗ ಆಡ್ಕೊಳ್ತಿದ್ರು. ಆದ್ರೆ ಗೊತ್ತಿರಲಿ ಮಿತ್ರರೇ, ಸ್ಪೈಸ್ 2000 ಅನ್ನೋದ್ರ ಹೆಸರು ಏನು ಅಂತಂದ್ರೆ ಸ್ಮಾರ್ಟ್ ಪ್ರಿಸಿಷನ್ ಇಂಪ್ಯಾಕ್ಟ್ ಅಂಡ್ ಕಾಸ್ಟ್ ಎಫೆಕ್ಟಿವ್ 2000 ಬಾಂಬ್ಸ್ ಅಂತ. ಈ ಬಾಂಬ್ಗಳು ಹೇಗಿದ್ವು ಅಂತಂದ್ರೆ ಅದಕ್ಕೊಂದು ಕೋಆರ್ಡಿನೇಟ್ ಹಾಕೊಟ್ರೆ ಕರೆಕ್ಟ್ ಆಗಿ ಹೋಗಿ ಗುರಿ ಇಡಬಲ್ ಅಂತ ಬಾಂಬ್ಗಳನ್ನ ಇಸ್ರೇಲ್ ತಾನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಒಪ್ಕೊಳ್ತು. ಒಂದ್ ಕಡೆ ಮಾತುಕತೆ ನಡೆಸ್ತಾ ಇದ್ವಿ, ಎರಡನೇ ಕಡೆ ಯುದ್ಧಕ್ಕೆ ಬೇಕಾಗಿರುವಂತ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ವಿ. ಇದರ ವೇಳೆಗೆ ನರೇಂದ್ರ ಮೋದಿ ಅವರು ಈ ದೇಶದ ಸೇನೆಯನ್ನ ಮುನ್ನಡೆಸುವಂತ ಆ ನಾಯಕರಿಗೆ ಕೊಟ್ಟಂತ ಅಭಯ ಏನ್ ಗೊತ್ತೇನು? 500 ಕೋಟಿ ರೂಪಾಯಿವರೆಗೆ ನಿಮಗೆ ಯಾವ ಶಸ್ತ್ರಗಳನ್ನ ಬೇಕೋ ಅದು ನೀವೇ ಖರೀದಿ ಮಾಡಬಹುದು, ನೀವು ಕೇಳಬೇಕಾದ ಅಗತ್ಯ ಇಲ್ಲ, ಮುಂದುವರಿಸಿ ಅಂತ ಹೇಳಿದ ನಂತರ ಅವರಿಗೆ ಬಂದಿರಬಹುದಂತ ಕಾನ್ಫಿಡೆನ್ಸ್ ಎಂತದ್ದು ಅಂತ ಇಮ್ಯಾಜಿನ್ ಮಾಡಿ. ಇಷ್ಟಕ್ಕೆ ಮುಗಿಲಿಲ್ಲ. ಬಹಳ ಜನರಿಗೆ ಗೊತ್ತಿಲ್ಲದ ಸಂಗತಿ ಅಂತಂದ್ರೆ ನರೇಂದ್ರ ಮೋದಿ ಈ ಬಾರ್ಡರ್ ಏರಿಯಾದಲ್ಲಿ, ವಿಶೇಷವಾಗಿ ಲದ್ದಾಖ್ ನಲ್ಲಿ 54 ಮೊಬೈಲ್ ಟವರ್ಗಳನ್ನು ಹಾಕಿಸಿದ್ರು. 54 ಮೊಬೈಲ್ ಟವರ್ಗಳಲ್ಲಿ ಒಂದು ಡೆಮ್ಚೌಕ್ ನಲ್ಲಿ ಕೂಡ ಅದನ್ನ ಹಾಕ್ತಾರೆ. ಅದು ಪಕ್ಕಾ LAC ಗೆ ಹತ್ರ ಇರುವಂತ ಜಾಗ. ಇಷ್ಟೆಲ್ಲ ತಯಾರಿಯನ್ನ ಮಾತುಕತೆ ನಡುವೆ ಮುಗಿಸ್ಕೊಂಡ್ವಿ. ಇನ್ನು 3ನೇ ಭಾಗ ಆಗಬೇಕಾಗಿತ್ತು. ಅದು ನಾವು ಚೀನಾಕ್ಕೆ ಎದುರಾಗಿ ಮಿರರ್ ಡೆಪ್ಲಾಯ್ಮೆಂಟ್ ಆಗಬೇಕಿತ್ತು. ಮಿರರ್ ಡೆಪ್ಲಾಯ್ಮೆಂಟ್ ಅಂದ್ರೆ ಏನು ಗೊತ್ತೇನು? ಅವ್ರು ಎಷ್ಟು ಸೇನೆನಲ್ಲಿ ಜೋಡಿಸ್ತಾರೋ ನಾವು ಅಷ್ಟೇ ಜೋಡಿಸಿ ನೀವೇನು ಮಾಡ್ಲಿಕ್ಕೆ ಹೊರಟಿದ್ದೀರೋ ಅದು ನಮ್ಗೆ ಗೊತ್ತಿದೆ, ನಾವು ಅದನ್ನು ಮಾಡಬಲ್ಲೆವು ಅಂತ ತೋರಿಸಬೇಕು. ಚೈನಾ ಸುಮ್ಮನೆ ಇರಲಿಲ್ಲ. 20,000 ಸಂಖ್ಯೆಯ ಸೈನಿಕರನ್ನ ಕರ್ಕೊಂಡು ಬಂದು ನಿಲ್ಲಿಸು. ಇನ್ನು 10,000 ಸೈನಿಕರನ್ನ 48 ಗಂಟೆಗಳಲ್ಲಿ ಡಿಪ್ಲಾಯ್ ಮಾಡಬಲ್ಲಷ್ಟು ದೂರದಲ್ಲಿ, ಅಂದ್ರೆ 1,000 ಕಿಲೋಮೀಟರ್ ದೂರದಲ್ಲಿ ಇನ್ನು 10,000 ಜನ ಸೈನಿಕರನ್ನು ನಿಲ್ಲಿಸ್ಕೊಳ್ತು. ಪ್ರಾಬಬ್ಲಿ ಇನ್ನೊಂದು 8,000 ಜನ 2,000 ಕಿಲೋಮೀಟರ್ ಆಚೆಯಲ್ಲಿ ನಿಂತಿದ್ದಾರೆ. ಅಂದ್ರೆ ಯಾವುದೇ ಸಂದರ್ಭದಲ್ಲಿ ನಾವು ಯುದ್ಧಕ್ಕೆ ಸಿದ್ಧ ಅಂತ ಹೇಳಲಿಕ್ಕೆ. ಗ್ರೌಂಡ್ ಟು ಏರ್ ಮಿಸೈಲ್ ಅದು ತಗೊಂಬಂದು ನಿಲ್ಲಿಸ್ಕೊಳ್ತು. HQ-16 HQ-9 ಈ 2 ಮಿಸೈಲ್ಗಳನ್ನ ತಂದು ಜೋಡಿಸ್ಕೊಳ್ತು, ಉದ್ದಕ್ಕೂ ಜೋಡಿಸ್ಕೊಳ್ತು. ಈ ಮಿಸೈಲ್ಗಳು ಒಂದು 40 ಕಿಲೋಮೀಟರ್ ದೂರ ಹೋಗಬಲ್ಲದು, ಮತ್ತೊಂದು 200 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನು ರೀಚ್ ಮಾಡಬಲ್ಲದು. ಹೆವಿ ಆರ್ಟಿಲರೀಸ್ ಅನ್ನು ತಂದುಕೊಳ್ತು, ಆಂಟಿ ಏರ್ಕ್ರಾಫ್ಟ್ ಗನ್ಸ್ ಅನ್ನು ತಗೊಂಬಂತು, ರಾಕೆಟ್ಸ್ ಗಳನ್ನ ತಂದು ನಿಲ್ಲಿಸ್ಕೊಳ್ತು. ಒಟ್ಟಾರೆ ಭಾರತಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು. ವಾಸ್ತವವಾಗಿ ಇದು ಭಾರತಕ್ಕೆ ಎಚ್ಚರಿಕೆ ಅಲ್ಲ, ಜಗತ್ತಿಗೊಂದು ಎಚ್ಚರಿಕೆ. ನನ್ನ ಮಿಲಿಟರಿ ತಾಕತ್ ಹೇಗಿದೆ, ನನ್ನ ಜೊತೆ ಯಾರು ತರಲೆ ಮಾಡಬೇಡಿ ಅನ್ನುವಂತ ಎಚ್ಚರಿಕೆ ಕೊಡಬೇಕಿತ್ತು. ಆದರೆ ಭಾರತ ಏನ್ ಮಾಡ್ತು ಗೊತ್ತೇನು? ಭಾರತ 3 ಡಿವಿಷನ್ಗಳನ್ನ, ತುಕಡಿಗಳನ್ನು ತಂದು ಅಲ್ಲಿ ನಿಲ್ಲಿಸ್ಕೊಳ್ತು. ಒಂದು ಡಿವಿಷನ್ ಅಂದ್ರೆ 15,000 ಜನ, 3 ಡಿವಿಷನ್ ಅಂದ್ರೆ 45,000 ಜನ ಸೈನಿಕರನ್ನ ಭಾರತ ತಂದು ನಿಲ್ಲಿಸ್ಕೊಳ್ತು. 1962ರಲ್ಲಿ ಯುದ್ಧದಲ್ಲಿ ನಾವು ಸೋತಿದ್ವಲ್ಲ, ಆಗ ಚೀನಿ ಸೈನಿಕರ ಎದುರುಗಡೆ ಇದ್ದಿದ್ದು ಒಂದು ಬ್ರಿಗೇಡ್ ಮಾತ್ರ, 2,000 ಜನ. ಇವತ್ತು 45,000 ಜನ ಅಲ್ಲಿ ಭಾರತೀಯ ಸೇನೆ ನಿಲ್ಲಿಸ್ಕೊಳ್ತು. ಮೌಂಟೈನ್ ರೀಜನ್ ಯುದ್ಧದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಒಬ್ಬ ಭಾರತೀಯನಿಗೆ ಯುದ್ಧ ಮಾಡಲಿಕ್ಕೆ 12 ಚೀನಿ ಸೈನಿಕರು ಬೇಕಂತೆ. 45,000 ಜನ ಭಾರತೀಯರನ್ನ ಎದುರಿಸಲಿಕ್ಕೆ ಚೀನಾದ ಕನಿಷ್ಠ ಪಕ್ಷ 5.5 ಲಕ್ಷ ಸೈನಿಕರಾದರೂ ಬೇಕು ಅಂತ ತಜ್ಞರು ಹೇಳ್ತಾರೆ. ಫೈನ್, ಇದೊಂದು ಬೇರೆ ಸಂಗತಿ. ಆದರೆ ಈ 3 ಡಿವಿಷನ್ಗಳಲ್ಲದೆ ಆಕಾಶ್ ಏರ್ ಟು ಏರ್ ಮಿಸೈಲ್ಗಳನ್ನು ಜೋಡಿಸಿದ್ವಿ. ಅದಾದ್ಮೇಲೆ T9 ಭೀಷ್ಮ ಟ್ಯಾಂಕ್ಗಳನ್ನು ತಂದು ಜೋಡಿಸ್ಕೊಂಡಿದ್ದೀವಿ. ಅಲ್ಟ್ರಾಲೈಟ್ ಹೋವಿಟ್ಸರ್ಗಳನ್ನು ಜೋಡಿಸ್ಕೊಂಡಿದ್ದೀವಿ. ಸುಖೋಯ್ ಮಿಗ್ಗುಗಳಿವೆ. ಸ್ವಲ್ಪ ದಿನಗಳಲ್ಲೇ ನಮ್ಮ ಹತ್ರ ರಫೇಲ್ಗಳು ಬಂದು ನಿಂತ್ಕೊಳ್ತವೆ. ಇವೆಲ್ಲವೂ ಕೂಡ ಹೇಗೆ ತಯಾರಾಗಿ ನಿಂತಿದೆ ಅಂತಂದ್ರೆ ನೀವೇನ್ ಮಾಡ್ತಿದ್ದೀರೋ ಅದಕ್ಕೆ ತಕ್ಕಂತೆ ನಾವು ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ. ಚೀನಾ ಇಷ್ಟು ದಿನ ಬೇರೆಯವ್ರ ಹೆಗಲ ಮೇಲೆ ಬಂದೂಕಿಟ್ಟು ತಾನು ಹೋರಾಟ ಮಾಡ್ತಿತ್ತು. ಆದರೆ ಮೊದಲನೇ ಬಾರಿಗೆ ಭಾರತ ಅದಕ್ಕೆ ಯುದ್ಧ ಅಂದರೆ ಏನು ಅಂತ ತೋರಿಸ್ಕೊಡ್ತಾ ಇದೆ. ಮಿತ್ರರೇ, ಯಾವಾಗ ಭಾರತ ಎಷ್ಟು ಸ್ಟ್ರಾಂಗ್ ಆಗ್ಲಿಕ್ಕೆ ಶುರುವಾಯಿತೋ, ಇಲ್ಲಿ ರಾಷ್ಟ್ರೀಯತೆ ಜೋರಾಗಿ ಬೆಳಿಲಿಕ್ಕೆ ಶುರುವಾಯಿತೋ, ಆಗ ಇಲ್ಲಿ ಪ್ರಾಪಗಂಡ ಮಾಡುವಂಥ ಪತ್ರಿಕೆಗಳಿದ್ವಲ್ಲ, ಬೇರೆ ದಾರಿ ಇಲ್ಲದೆ ಅವರು ಕೂಡ ರಾಷ್ಟ್ರೀಯತೆಯ ಮಾತಾಡಬೇಕಾಯಿತು ಅಥವಾ ಬಾಯಿ ಮುಚ್ಕೊಂಡಿರಬೇಕಾದಂಥ ಸ್ಥಿತಿ ಬಂತು. ಆದರೆ
ಚೀನಾದ ಮುಖವಾಣಿಯಾಗಿರುವಂಥ ಗ್ಲೋಬಲ್ ಟೈಮ್ಸ್ ಏನು ಮಾಡ್ತಿತ್ತು ಗೊತ್ತೇ, ನೀವು ಹೊತ್ತಿನಲ್ಲಿ ಚಿಕ್ಕ ಮಕ್ಕಳಂತೆ ಬಿಹೇವ್ ಮಾಡ್ತು. ಚೀನಾದ ಒಂದು ಟ್ಯಾಂಕು ಯುದ್ಧಕ್ಕೆ ತಯಾರಿ ನಡೆಸ್ತಾ ಇರುವಂಥ ಫೋಟೋ ಹಾಕ್ತು. ಆ ಫೋಟೋ ಹಾಕಿದಂಥ ಆ ಟ್ಯಾಂಕಿನ ಎಡಗಡೆ ಇರುವಂಥ ಹೆಡ್ಲೈಟ್ ಹೋಗಿದ್ದರಿಂದ ಶಿವಾರೂರು ಟ್ವೀಟ್ ಮಾಡ್ತಾ ಹೇಳಿದ್ರು, ಆ ಹೆಡ್ಲೈಟ್ ಮೊದಲು ಸರಿ ಮಾಡಿಸ್ಕೊಳ್ಳಿ, ಆಮೇಲೆ ಯುದ್ಧಕ್ಕೆ ಕಳಿಸ್ಕೊಡಿ ಟ್ಯಾಂಕನ್ನು ಅಂತ. ಒಂದು ಗಾಡಿ ಪಾರ್ಕ್ ಮಾಡುವಂಥ ವಿಡಿಯೋ ನೀವೆಲ್ಲ ನೋಡಿದ್ದಿರ್ಬೋದು. ಗಾಡಿ ಪಾರ್ಕ್ ಮಾಡುವಂಥ ಆ ಸೈನಿಕರು ಎಷ್ಟು ಅದ್ಭುತವಾಗಿ ಗಾಡಿ ಓಡಿಸ್ತಾರೆ ಅಂದರೆ, ಆ ಗಾಡಿನ ತಂದು ಆ ಸ್ಪೀಡ್ನಲ್ಲೇ ತಂದು ಪಾರ್ಕ್ ಮಾಡೋದನ್ನು ನೋಡಿ ನಮ್ಮ ಸೈನಿಕರು ಎಷ್ಟು ಶಾರ್ಪ್ ಆಗಿದ್ದಾರೆ ನೋಡಿ ಅಂತ ಅದು ಟ್ವೀಟ್ ಮಾಡಿದರೆ, ಯಾರೋ ಒಬ್ರು ಅದಕ್ಕೆ ಹೇಳಿದ್ರು, ತುಂಬ ಚೆನ್ನಾಗಿ ಪ್ರದರ್ಶನ ಕೊಟ್ಟಿದ್ದಾನೆ, ರೋಹಿತ್ ಶೆಟ್ಟಿಯ ನೆಕ್ಸ್ಟ್ ಮೂವಿಗೆ ಅವರನ್ನೇ ಹಾಕೊಳ್ಬಹುದು ಅಂತ ಹೇಳುವಂಥ ಸ್ಥಿತಿಗೆ. ಇರಲಿ, ಫೈನ್. ಈ ಥರದ ಅನೇಕ ಸಂಗತಿಗಳನ್ನು ಮಾಡ್ತಾ ಮಾಡ್ತಾ ಗ್ಲೋಬಲ್ ಟೈಮ್ಸ್ ಎಷ್ಟು ವೀಕ್ ಆಗಿ ನಿಂತ್ಕೊಂಡಿತ್ತು ಅಂತಂದರೆ, ಭಾರತ ತಲೆ ಕೆಡಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ ಅನ್ನೋದನ್ನು ಸಾಬೀತುಪಡಿಸ್ಕೊಳ್ಳೋದಾಯಿತು. ಒಟ್ಟಿನಲ್ಲಿ ಪರ್ಸೆಪ್ಷನ್ ವಾರ್ ಭಾರತ ಗೆಲ್ತು. ಇವತ್ತು ಸುಮ್ಮನೆ ಕೇಳಿ ನೋಡಿ, ಜಗತ್ತಿನ ಯಾರನ್ನಾದರೂ ಕೇಳಿ ನೋಡಿ, ಇಂಡಿಯಾ ಮತ್ತು ಚೈನಾ ಯುದ್ಧ ಆದರೆ ಭಾರತ ಹೆಂಗಿರುತ್ತೆ ಅಂತಂದರೆ, ಡೆಫಿನೆಟ್ಲಿ ಭಾರತ ಸರಿಯಾದ ರಿಬುಟಲ್ ಕೊಡುತ್ತೆ, ಸರಿಯಾಗಿ ಕಪಾಳಕ್ಕೆ ಹೊಡೆಯುತ್ತೆ ಅನ್ನುವಂಥ ಮಾತುಗಳನ್ನು ಇವತ್ತು ಇಡೀ ಜಗತ್ತು ಆಡ್ತಾ ಇದೆಯಲ್ಲ. ಪರ್ಸೆಪ್ಷನ್ ವಾರ್ ಅಥವಾ ಈ ಸೈಕಾಲಜಿಕಲ್ ವಾರನ್ನು ನಾವು ಗೆದ್ದಾಗಿದೆ. ಇನ್ನು ಎರಡನೇ ವಾರ ಆಗಬೇಕಾಗಿದ್ದು ಎಕನಾಮಿಕಲ್ ವಾರ್. ನರೇಂದ್ರ ಮೋದಿ ಅವರು ಆತ್ಮನಿರ್ಭರ ಭಾರತದ ಮಾತನಾಡಿದ್ರು. PPE ಕಿಟ್ಗಳು, ಇವತ್ತು ನಾವು ತಯಾರೇ ಮಾಡದೇ ಇದ್ದಂಥ PPE ಕಿಟ್ಗಳು, ಚೀನಾದಿಂದ ಆಮದು ಮಾಡ್ಕೊಳ್ತಾ ಇದ್ದಂಥ PPE ಕಿಟ್ಗಳು ಜಗತ್ತಿಗೆ ಎಕ್ಸ್ಪೋರ್ಟ್ ಆಗ್ತಿವೆ. ಅಷ್ಟೇ ಅಲ್ಲದೆ ಕಾಂಟ್ರಾಕ್ಟ್ಗಳನ್ನ ಲಿಸ್ಟ್ ಮಾಡ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಇಂಡಿಯನ್ ರೈಲ್ವೆ 471 ಕೋಟಿಯ ಕಾಂಟ್ರಾಕ್ಟ್ ಅನ್ನು ಕ್ಯಾನ್ಸಲ್ ಮಾಡ್ತು. ಹರಿಯಾಣ ಗವರ್ಮೆಂಟ್ 780 ಕೋಟಿ ರೂಪಾಯಿಯ ಕಾಂಟ್ರಾಕ್ಟ್ ಅನ್ನು ಕ್ಯಾನ್ಸಲ್ ಮಾಡ್ತು. ಮಹಾರಾಷ್ಟ್ರ 3 ಕಾಂಟ್ರಾಕ್ಟ್ಗಳು 5,000 ಕೋಟಿ ರೂಪಾಯಿದನ್ನ ಕ್ಯಾನ್ಸಲ್ ಮಾಡ್ತು. UP ಉತ್ತರ ಪ್ರದೇಶ್ ಪವರ್ ಕಾರ್ಪೊರೇಷನ್ಗೆ ಬೇಕಾಗಿದ್ದಂಥ ಸ್ಮಾರ್ಟ್ ಮೀಟರ್ಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತು. ಟ್ರೇಡರ್ಸ್ ಬಾಡಿ ನಾವು ಚೀನಾದ ಎಲ್ಲ ವಸ್ತುಗಳನ್ನು ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳ್ತು. ಡೋಕ್ಲಾಮ್ ಹೊತ್ತಿನಲ್ಲಿ ನಾವು 93 ವಸ್ತುಗಳಿಗೆ ಆಂಟಿ ಡಂಪಿಂಗ್ ಟ್ಯಾಕ್ಸ್ ಹಾಕಿದ್ವಿ, ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಚೀನಾದಿಂದ ಬಂದಿರುವ ವಸ್ತುಗಳನ್ನು ನಾವು ತಗೊಳ್ಳಿಕ್ಕೆ ಹೋಗ್ತಿಲ್ಲ, ಅದು ಅಲ್ಲೇ ಬಿದ್ದುಕೊಂಡಿವೆ. ಇದಕ್ಕೂ ಕೂಡ ಚೀನಾ ಆಕ್ಷೇಪ ವ್ಯಕ್ತಪಡಿಸಿದೆ. ಟೆಕಾರ್ಕ್ ಅನ್ನುವಂಥ ಕಂಪನಿ, ಟೆಕಾರ್ಕ್ ಅನ್ನುವಂಥ ಒಂದು ಸಂಸ್ಥೆ ಹೇಳಿದೆ, ಸ್ಮಾರ್ಟ್ ಫೋನ್ ಸೇಲ್ಸ್ ಏನು 1,62,00,000 ಆಗುತ್ತೆ ಅಂತ ಚೀನೀರು ಅನ್ಕೊಂಡಿದ್ರು, ಅದು 1,27,00,000 ಇಳಿಬಹುದು ಅಂತ ಆರಂಭದಲ್ಲಿ ಅನ್ಕೊಂಡಿದ್ರು. ಈಗ ಮೋಸ್ಟ್ಲಿ ಅದಕ್ಕಿಂತಲೂ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಾಗ್ಲಿ, ಅಮೆಝಾನ್ ಆಗಲಿ ಯಾವುದಾದ್ರೂ ವಸ್ತುವನ್ನು ಕೊಂಡ್ಕೊಳ್ಳೋ ಮುಂಚೆ ಜನ ಈಸ್ ಇಟ್ ಅ ಚೈನೀಸ್ ಪ್ರಾಡಕ್ಟ್ ಅಂತ ಕೇಳ್ತಾರೆ. ಅದು ಇಲ್ಲ ಇಂಡಿಯನ್ ಪ್ರಾಡಕ್ಟ್ ಅಂತ ಗೊತ್ತಾದಾಗ ಮಾತ್ರ, ಅಥವಾ ಚೈನೀಸ್ ಅಲ್ಲ ಅಂತ ಗೊತ್ತಾದ್ರೆ ಮಾತ್ರ ಅದಕ್ಕೆ ಆರ್ಡರ್ ಪ್ಲೇಸ್ ಮಾಡ್ತಿದ್ದಾರೆ. ಸೊ ಎಲ್ಲ ಕಡೆ ಈ ತರದೊಂದು ವಾತಾವರಣ ನಿರ್ಮಾಣ ಆಗಿದೆ. ಇದಾದ ನಂತರ ನರೇಂದ್ರ ಮೋದಿ ಸುಮ್ಮನೆ ಇರದೆ ಅಪ್ಲಿಕೇಶನ್ ಬ್ಯಾನ್ ಮಾಡಿದ್ರು. 59 ಅಪ್ಲಿಕೇಶನ್ಗಳನ್ನು ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡೋಕ್ಕಿಂತ ಮುಂಚೆ ತಾಕತ್ ತೋರಿಸಿ ಟಿಕ್ಟಾಕ್ ಬ್ಯಾನ್ ಮಾಡಿ, ನಿಮ್ಗೆ ದಮ್ಮಿದ್ರೆ ಹಾಗೆ ಮಾಡಿ ಅಂತ ಹೇಳ್ತಿದ್ರು. ನರೇಂದ್ರ ಮೋದಿ 59 ಅಪ್ಲಿಕೇಶನ್ ಬ್ಯಾನ್ ಮಾಡಿದ ದಿನ ಎಷ್ಟೋ ಜನಕ್ಕೆ ಮುಂದೇನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಕೆಲವರು ಹೇಳಿದ್ರು, ಅಪ್ಲಿಕೇಶನ್ ಬ್ಯಾನ್ ಮಾಡಿಬಿಟ್ರೆ ಯುದ್ಧ ಮಾಡ್ದಂಗ, ಇದು ಸೈನಿಕರ ಸಾವಿಗೆ ಪ್ರತೀಕಾರವಂತ. ಆದರೆ ಗೊತ್ತಿರಲಿ ಪ್ರತೀಕಾರ ಹೇಗೆ ಅಂತಂದ್ರೆ, ಏಟು ಎಲ್ಲಿ ಬಿದ್ದರೆ ನಿಜವಾಗ್ಲೂ ಹೊಡೆತ ತಾಕತ್ತೋ ಅಂತ ಜಾಗದಲ್ಲೇ ಹೊಡಿಬೇಕು ಅಂತ ಹೇಳ್ತಾರೆ. ಯುದ್ಧದ ಒಂದು ನಿಯಮ ಅದು. ಅದರ ಪರಿಣಾಮ ಹೇಗೆ ಅಂತಂದ್ರೆ, ಟಿಕ್ಟಾಕ್ ಭಾರತೀಯರ ಬಳಕೆಯ ಆಧಾರದ ಮೇಲೆ ಜಗತ್ತಿನಲ್ಲಿ ಖ್ಯಾತಿ ಗಳಿಸಿತ್ತು. ಆದರೆ ಈ ದೇಶದಲ್ಲಿ ಟಿಕ್ಟಾಕ್ ಬ್ಯಾನ್ ಆದ ಕ್ಷಣ ಅದೇ ಗ್ಲೋಬಲ್ ಟೈಮ್ಸ್ ಪತ್ರಿಕೆ, ಚೀನಾದ ಪತ್ರಿಕೆ ವರದಿ ಮಾಡ್ತು, ಹೆಚ್ಚು ಕಡಿಮೆ $6 ಬಿಲಿಯನ್ ನಷ್ಟ ಆಗಿದೆ ಅಂತ. 45,000 ಕೋಟಿ ರೂಪಾಯಿ ಅಷ್ಟು ದೊಡ್ಡ ಮೊತ್ತದ ನಷ್ಟವನ್ನ ಅದು ಈಗ ಅನುಭವಿಸ್ತಾ ಇದೆ. ಕಾರಣ ಯಾಕೆ ಅಂತಂದ್ರೆ, ನಾವು ಬ್ಯಾನ್ ಮಾಡಿದೀವಿ ಅನ್ನೋ ಕಾರಣಕ್ಕೋಸ್ಕರ. ಮಿತ್ರ, ಇದನ್ನು ಬ್ಯಾನ್ ಮಾಡಿದ ಮರುಕ್ಷಣ ನಾವು ಯಾವ ಥರದ ಪ್ರೆಷರ್ನ ಕ್ರಿಯೇಟ್ ಮಾಡಿದ್ವಿ ಅಂತಂದ್ರೆ, ಅಮೆರಿಕ ಸ್ಪಷ್ಟವಾಗಿ ಹೇಳ್ತು, ನಾನು ನನ್ನ ದೇಶದಲ್ಲಿ ಹುವೈ ಮತ್ತು ZTE ಇವೆರಡುಗಳನ್ನು ಬ್ಯಾನ್ ಮಾಡ್ತೀನಿ, ಅದು ಇನ್ನು ಮುಂದೆ ನನ್ನ ದೇಶಕ್ಕೆ ಬರಬೇಕಾದ ಅಗತ್ಯ ಇಲ್ಲ ಅಂತ ಅವುಗಳನ್ನು ಬ್ಯಾನ್ ಮಾಡ್ತು. ಸದ್ಯದಲ್ಲೇ ಭಾರತ ಕೂಡ ಹುವೈ ಮತ್ತು ZTEಗಳನ್ನ ಇದು 5G ಬಿಡ್ಡಿಂಗ್ ನಲ್ಲಿ ಅದನ್ನ ಪಾಲ್ಗೊಳ್ಳದೆ ಇರುವಂತೆ ಬ್ಯಾನ್ ಮಾಡುವಂತ ಎಲ್ಲ ಸುದ್ದಿಗಳು ಬರ್ತಾ ಇವೆ. ಹೀಗಾಗಿ ದೊಡ್ಡ ಹೊಡೆತ ಚೈನಾಕ್ಕೆ ಇನ್ನೂ ಬೀಳೋದಿದೆ. ಅಂದ್ರೆ ನಾವು ಸೈಕಾಲಜಿಕಲ್ ವಾರಲ್ಲೂ ಕೂಡ ಚೈನಾಕ್ಕಿಂತ ಮುಂದೆ ಹೋದ್ವಿ, ಎಕನಾಮಿಕಲ್ ವಾರ್ನಲ್ಲೂ ಕೂಡ ಚೈನಾಕ್ಕಿಂತ ಮುಂದೆ ಹೋದ್ವಿ. ಅದರ ಅರ್ಥ ನಾವು ಗೆದ್ಬಿಟ್ಟಿದ್ದೀವಿ ಅಂತಲ್ಲ ಎಕನಾಮಿಕಲ್ ವಾರ್ನಲ್ಲಿ ಹೋರಾಟ ಮಾಡಬೇಕು. ಆದರೆ 130 ಕೋಟಿ ಭಾರತೀಯರಲ್ಲಿ ಒಂದು 2-3 ಲಕ್ಷ ಜನ ಈ ಜನ ದುಡ್ಡು ತಗೊಂಡವ್ರನ್ನ ತೆಗೆದು ಪಕ್ಕಕ್ಕೆ ಬಿಸಾಕಿದ್ರೆ, ಉಳಿದ 130 ಕೋಟಿಯ ಅಷ್ಟು ಜನ ಭಾರತದ ಪರವಾಗಿ ನಿಂತಿರೋದ್ರಿಂದ ನಾವು ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗಿವೆ. ಇನ್ನು 3ನೇ ಹಂತಕ್ಕೆ ನರೇಂದ್ರ ಮೋದಿ ಮಿಲಿಟರಿ ಮೈಟ್ ಅನ್ನು ಜೋಡಿಸ್ಲಿಕ್ಕೆ ಶುರು ಮಾಡಿದ್ರು. ಆದರೆ ಈ ಬಾರಿ ಮಿಲಿಟರಿ ಮೈಟ್ ಹೇಗೆ ಜೋಡಿಸಿದ್ರು ಅಂತಂದ್ರೆ, ಅವರು ಚೀನಾದ ಒಳಗಿಂದ ಹಾಂಗ್ಕಾಂಗ್ನ ಗಲಾಟೆ ಶುರುವಾಯಿತು, ಅದಕ್ಕೆ ಸರಿಯಾಗಿ ನಾವು ಜೋಡಿಸ್ಕೊಂಡ್ವಿ. ತೈವಾನ್ನ ಗಲಾಟೆಯಲ್ಲಿ ಶುರುವಾಯಿತು. ಜಪಾನ್ ಸೇನ್ಕಾಕು ಗುಡ್ಡದಲ್ಲಿ ಚೀನಾದೊಂದಿಗೆ ತಗಲಾಕೊಳ್ಳುವಂತ ಪರಿಸ್ಥಿತಿ ಬಂತು. ಇವತ್ತು ಜಪಾನ್ ಹೇಳಿದೆ, ನಾವು ಭಾರತದ ಪರವಾಗಿ ಯಾವಾಗಲೂ ನಿಲ್ತೀವಿ, ಯಾರಾದರೂ ಎಕ್ಸ್ಪ್ಯಾನ್ಷನ್ ಅಂದಾಜಿಟ್ಕೊಂಡು ಬಂದ್ರೆ ನಾವು ಅವ್ರ ಜೊತೆ ಯಾವತ್ತೂ ಇರಲ್ಲ ಅಂತ ಸ್ಪಷ್ಟವಾದ ದನಿಯಲ್ಲಿ ಇವತ್ತು ಜಪಾನ್ ಮಾತನಾಡಿದೆ. ಬಹಳ ಹೆಮ್ಮೆಯ ಸಂಗತಿ. ರಷ್ಯಾ ನಮ್ಮ ಜೊತೆ ಬಂದಿರೋದು ನಮ್ಗೆ ಗೊತ್ತಾಗಿದೆ. ಆಸ್ಟ್ರೇಲಿಯಾ ತನ್ನ 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 ಏನು ರಕ್ಷಣಾ ಇಲಾಖೆಯ ಖರ್ಚುಗಳನ್ನು ಪ್ರಾಬಬಲಿ ನನ್ಗೆ ಗೊತ್ತಿರೋ ತರ $40 ಬಿಲಿಯನ್ ಮುಂದಿನ 10 ವರ್ಷಗಳಿಗೆ ವಿಸ್ತರಿಸಿ ಹೆಚ್ಚಿಸುವಂತ
ಮಾಡುವಂತ ಪ್ರಯತ್ನ ಮಾಡ್ತಿದೆ. ಯಾಕೆಂದ್ರೆ ಇಂಡೋ ಪ್ಯಾಸಿಫಿಕ್ ಓಷನ್ ನಲ್ಲಿ ಚೈನಾದಿಂದಿರುವ ಥ್ರೆಟ್ ಅನ್ನ ತಡಿಬೇಕು ಅಂತಂದ್ರೆ ತಾನು ಸಕ್ಷಮವಾಗಬೇಕು ಅಂತ ಆಸ್ಟ್ರೇಲಿಯಾ ಕೂಡ ಮಾತಾಡಿದೆ. ಇದು ಬಹಳ ಒಳ್ಳೆಯ ಸಂಗತಿ. ಎಲ್ಲ ಬಿಡಿ, ಮಯನ್ಮಾರ್ ಅನ್ನುವಂತ ಪುಟ್ಟ ರಾಷ್ಟ್ರ, ಅದಕ್ಕೂ ನಮಗೂ ತಗಲಾಕಬೇಕು ಅಂತ ಪ್ರಯತ್ನ ಮಾಡ್ತಿತ್ತು ಚೈನಾ. ಮಯನ್ಮಾರ್ ಹೇಳಿದೆ, ನನ್ನ ದೇಶದ ಅರಕನ್ ಟೆರರಿಸ್ಟ್ಗಳಿಗೆ ಚೀನಾ ದುಡ್ಡು ಕೊಟ್ಟು ನನ್ನ ದೇಶವನ್ನು ವೀಕ್ ಮಾಡೋ ಪ್ರಯತ್ನ ಮಾಡ್ತಿದೆ ಅಂತ ಮಯನ್ಮಾರ್ ಕೂಡ ಹೇಳಿದೆ. UK is not happy. The whole EU is not happy. European Union is not happy. ನಾನು ಅಮೆರಿಕದ ಬಗ್ಗೆ ಮಾತನಾಡಬೇಕಂತೆಲ್ಲ ಟ್ರಂಪ್, ಪಾಂಪಿಯೋ ಎವ್ರಿ ಡೇ ಒಂದಲ್ಲ ಒಂದು ಚೈನಾದ ವಿರುದ್ಧದ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಹೀಗಾಗಿ ಚೈನಾ ಒಂದು ಹಂತದಲ್ಲಿ ಇವತ್ತು ಸುತ್ತುವರೆದು ನಿಂತುಬಿಟ್ಟಿದೆ. ಎಲ್ಲ ದಿಕ್ಕಿನಿಂದಲೂ ನರೇಂದ್ರ ಮೋದಿ ಈ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇರುವಾಗ ಇನ್ನೆರಡು ಸಂಗತಿಗಳು ನಾವು ಮರಿಲೇಬಾರದಾಗಿರುವಂಥದ್ದು. ಮೊದಲನೇದು, ನರೇಂದ್ರ ಮೋದಿ ಈ ದೇಶದ 20 ಜನ ಸೈನಿಕರನ್ನು ಕಳ್ಕೊಂಡಾಗ ಒಂದು ಮಾತನಾಡ್ತಾ ಹೇಳಿದರು, ಈ ದೇಶದ 1 ಇಂಚು ಭೂಮಿಯನ್ನು ಕೂಡ ಚೀನಾ ಕಬಳಿಸಲಿಲ್ಲ, ನಾವು ಅದಕ್ಕೆ ಬಿಡಲಿಲ್ಲ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟರು. ಇದು ಸಂದೇಶ ಚೀನಾಕ್ಕೆ ಅಂತ ಭಾಳ ಜನ ಅನ್ಕೊಂಡ್ರು, ಅಥವಾ ನರೇಂದ್ರ ಮೋದಿ ವೀಕ್ ಆದರು ಅಂತ ಅನ್ಕೊಂಡ್ರು. ವೀಕ್ ಆಗಿರಲಿಲ್ಲ. ಜಗತ್ತು ಇವತ್ತು ಕಾಯ್ತಾ ಇದೆ. ನಾನು ಹೇಳಿದ ಎಲ್ಲ ರಾಷ್ಟ್ರಗಳು, ಆಸ್ಟ್ರೇಲಿಯಾ, ಹಾಂಗ್ಕಾಂಗ್, ತೈವಾನ್, ಜಪಾನ್, ರಷ್ಯಾ, ಮಯನ್ಮಾರ್, UK, US, ಫ್ರಾನ್ಸ್, ಜರ್ಮನಿ ಎಲ್ಲರೂ ಕಾಯ್ತಾ ಇದ್ದಾರೆ. ಚೀನಾಕ್ಕೆ ಒಂದು ಬುದ್ಧಿ ಕಲಿಸಬೇಕು. ಶುರು ಯಾರು ಮಾಡಬೇಕು ಅನ್ನೋದಷ್ಟೇ ಪ್ರಶ್ನೆ. ಇಂಡಿಯಾ ಹೇಳ್ತಿದೆ, ಶುರು ನಾನು ಮಾಡಲ್ಲ, ನಾನೆಲ್ಲ ತಯಾರಿ ಮಾಡ್ಕೊಂಡಿರ್ತೀನಿ, ನೀವ್ಯಾರಾದರೂ ಶುರು ಮಾಡಬೇಕು ಅಂತ. ಚೀನಾ ನನ್ನ ಭೂಮಿಯನ್ನು ಕಬಳಿಸಿದೆ ಅಂತಂದ್ರೆ ನಾವು ಯುದ್ಧಕ್ಕೆ ಹೋಗಲೇಬೇಕು. ಆದರೆ ವಾಸ್ತವವಾಗಿ ಚೀನಾ ಕಬಳಿಸ್ತಿಲ್ಲ. ಯಾಕಂದ್ರೆ ಈ ದೇಶದ ಭಾರತೀಯ ಸೈನಿಕರೇ ಚೀನಾ ಭಾಗದೊಳಗೆ ನುಗ್ಗಿ ಅಲ್ಲಿ ಅದು ಬಫರ್ ಝೋನ್ ಆಗಿ ಕೌಂಟ್ ಆಗ್ತಿದ್ದರಿಂದ ಅದು ಭೂಮಿಯನ್ನು ಕಬಳಿಸಿದ. ಹಾಗಾಗಿ ನರೇಂದ್ರ ಮೋದಿ ಎಚ್ಚರಿಕೆಯಿಂದ ನನ್ನ ಭೂಮಿಯ 1 ಇಂಚು ಬಿಟ್ಕೊಡ್ಲಿಲ್ಲ, ಆದರೆ ಫಿಂಗರ್ ಪಾಯಿಂಟ್ 4 to 8 ಅನ್ನು ವಾಪಸ್ ತೆಗೆದುಕೊಳ್ತೀನಿ ಅನ್ನೋ ಕಲ್ಪನೆಯ ಮಾತುಗಳನ್ನು ಆಡಿದ್ದು. ಹೀಗಾಗಿ ಅದು ಕೂಡ ಒಳ್ಳೆಯ ಸಂದೇಶವೇ. ಇನ್ನು ಎರಡನೇ ಸಂದೇಶ ಮಿತ್ರರೇ, ಇತ್ತೀಚೆಗೆ ನರೇಂದ್ರ ಮೋದಿ ಬಂದು 80 ಕೋಟಿ ಜನರಿಗೆ ನವೆಂಬರ್ನವರೆಗೂ ಧಾನ್ಯವನ್ನು ಉಚಿತವಾಗಿ ಕೊಡ್ತೀವಿ, ಸರಿಸುಮಾರು 80,000 ಕೋಟಿ ರೂಪಾಯಿ ಅದಕ್ಕೋಸ್ಕರ ಖರ್ಚು ಮಾಡ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಒಂದು ಮಾತನ್ನು ಹೇಳಿದ್ರಲ್ಲ. ಈ ಮಾತಿನ ಅರ್ಥ ಏನು ಗೊತ್ತೇನು? ಈ ದೇಶದ ಬಡವರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. 80 ಕೋಟಿ ಬಡವರನ್ನ ನವೆಂಬರ್ ತಿಂಗಳವರೆಗೂ ಆರಾಮಾಗಿ ಸಾಕುವಂಥ ಶಕ್ತಿ ನಮಗಿದೆ. ಯುದ್ಧ ಅಲ್ಲಿವರೆಗೂ ನಡೆದರೂ ಕೂಡ ನಾವು ಸಸ್ಟೈನ್ ಆಗ್ತೀವಿ, ಏನು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥ ಒಂದು ಸಂದೇಶ ಇತ್ತಲ್ಲ. ಇಲ್ಲದೆ ಹೋದರೆ ಪ್ರಧಾನಮಂತ್ರಿ ಈ ಅನೌನ್ಸ್ಮೆಂಟಿಗೋಸ್ಕರ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿರಲಿಲ್ಲ. ಅದು ಸ್ಪಷ್ಟವಾದ ಸಂದೇಶ ಆಗಿತ್ತು. ಅಂಡ್ ದ ಥರ್ಡ್ ಒನ್ ಇವತ್ತು ನಡೆದಿತ್ತು. ಅನ್ಇಮ್ಯಾಜಿನಬಲ್. ಈ ದೇಶದ ಪತ್ರಕರ್ತರನ್ನ, ಈ ದೇಶದ ಬುದ್ಧಿಜೀವಿಗಳನ್ನ, ಈ ದೇಶದ ರಾಜಕಾರಣಿಗಳನ್ನ ನರೇಂದ್ರ ಮೋದಿ ಯಾವಾಗಲೂ ಸರ್ಪ್ರೈಸ್ ಆಗಿ ಕಾಡ್ತಾ ಇದ್ರು. ಇವತ್ತು ಜಗತ್ತಿಗೆ ಸರ್ಪ್ರೈಸ್ ಕೊಟ್ಬಿಟ್ರು. ನಿನ್ನೆವರೆಗೂ ಎಲ್ಲರೂ ಏನನ್ಕೊಂಡಿದ್ವಿ ಗೊತ್ತಾ? ರಾಜನಾಥ್ ಸಿಂಗ್ ಗಡಿಗೆ ಹೋಗ್ತಾರೆ, ಲೇಗ್ ಹೋಗಿ ಮಾತನಾಡಿಸ್ತಾರೆ ಅಂತ. ನಿನ್ನೆ ಒಂದು ಸುದ್ದಿ ಬಂತು, ಸೆಕ್ಯೂರಿಟಿಯ ಕಾರಣಕ್ಕೋಸ್ಕರ ರಾಜನಾಥ್ ಸಿಂಗ್ ಹೋಗಲ್ಲ ಅಂತ. ಬಹುಶಃ ಭಯ ಆಗಿರ್ಬೋದು ಅಂತ ಎಲ್ಲ ಅನ್ಕೊಂಡ್ರೆ, ಆದರೆ ಜಗತ್ತಿನ ಜನರ ದೃಷ್ಟಿಯನ್ನು ಬೇರೆಡೆಗೆ ತಿರುಸಿ ನರೇಂದ್ರ ಮೋದಿ ಇವತ್ತು ಅಚಾನಕ್ ಆಗಿ ಬೆಳಗ್ಗೆ ಲೇನಲ್ಲಿದ್ದಾರೆ ಅನ್ನೋ ಸುದ್ದಿಯನ್ನು ಓದ್ತಾ ಇರುವಾಗ ಅದನ್ನು ಬ್ರೇಕಿಂಗ್ ಅಂತ ಕೊಡದೆ ಬೇರೆಯವರಿಗೆ ದಾರಿಯೇ ಇರಲಿಲ್ಲ. ಮಿತ್ರರೇ, ಆ ಜಾಗ ಇವತ್ತೇ ನರೇಂದ್ರ ಮೋದಿ ನಿಮಗೆ ಹೋಗಿದ್ದಾರಲ್ಲ, ಯಾವ ಆಲ್ಟಿಟ್ಯೂಡಲ್ಲಿ ಇದೆ ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯುವ ಬ್ರಿಗೇಡ್ನಿಂದ LOC ಸಾಹಸ ಯಾತ್ರೆ ಅಂತ ಮಾಡಿದಾಗ ಕೆಲವು ಜಾಗಗಳಿಗೆ ಹೋಗಿದ್ವಲ್ಲ, ಅದರಲ್ಲಿ ಎತ್ತರದ ಪ್ರದೇಶಗಳು ಹೇಗಿದ್ವು ಅಂತಂದರೆ ಖರ್ದುಂಗ್ಲಾ ಪಾಸ್ ಥರದ್ದು. ಅಲ್ಲಿಗೆ ಹೋದರೆ ಉಸಿರು ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗುವಂಥ ಸ್ಥಿತಿ. ಯುವಕರೇ ಅಲ್ಲಿಗೆ ಹೋಗಿ ಅಕ್ಲಮಟೈಸ್ ಆಗಲಿಕ್ಕೆ ಕನಿಷ್ಠ ಪಕ್ಷ 1-1.5 ದಿನ ಬೇಕು. ಆದರೆ ನರೇಂದ್ರ ಮೋದಿ ಇವತ್ತು ಲೇಹ್ ಹೋಗಿ, ಲೇಹ್ನಿಂದ ನೀಮುಗೆ ಆ ಹೈಟ್ನಲ್ಲಿ ಹೋಗಿ ಅಲ್ಲಿರುವಂಥ ವ್ಯವಸ್ಥೆಗಳನ್ನೆಲ್ಲ ಪರಿಶೀಲಿಸಿ ಮಾತನಾಡಿ ಆ ಜಾಗಗಳನ್ನೆಲ್ಲ ಸುತ್ತಾಡಿ ಸೈನಿಕರಿಗೆ ಪ್ರೇರಣೆಯನ್ನು ತುಂಬಿ ಆ ಭಾಷಣವಾದರೂ ಹೇಗಿತ್ತು. ನರೇಂದ್ರ ಮೋದಿ ಇವತ್ತು ಮಾತನಾಡ್ತಾ ಹೇಳಿದ್ರು, ನಾನು ಪ್ರತಿ ಕ್ಷಣವೂ ಯಾವುದಾದ್ರೂ ಮಹತ್ವದ ಕೆಲಸಕ್ಕೆ ಹೋಗಬೇಕಾದಾಗ 2 ತಾಯಂದಿರು ನೆನಪಿಸ್ಕೊಳ್ತೀನಿ. ಒಬ್ಬರು ಭಾರತ ಮಾತೆ, ಎರಡನೇದು ನಿಮ್ಮಂಥ ಸೈನಿಕರನ್ನು ಈ ದೇಶಕ್ಕೆ ಕೊಟ್ಟಿರುವಂಥ ನಿಮ್ಮ ತಾಯಂದರು ಅಂತ. ಏನು ಅದ್ಭುತವಾಗಿ ಕನೆಕ್ಟ್ ಆಗಿಬಿಟ್ರು. ಈ ದೇಶದ ಸೈನಿಕರನ್ನು ಹೆಂಗೆ ಕನೆಕ್ಟ್ ಮಾಡಿದ್ರು ನರೇಂದ್ರ ಮೋದಿ ಅಂತಂದರೆ, ಐನೋ ಎಷ್ಟು ಜನ ಸೈನಿಕರು ಅದನ್ನು ಕೇಳಿದಾಗ ಫೀಲ್ ಮಾಡ್ಕೊಂಡಿರ್ತಾರೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶ ಇವತ್ತು ಹೇಳ್ತಿದೆ ಸೈನಿಕರಿಗೊಂದು ಅಪರೂಪದ ಶಕ್ತಿ ಬಂದಿದೆ ಅಂತ. ಮಿತ್ರರೇ, ರಾಹುಲ್ ಕನ್ವಲ್ ಸದಾಕಾಲ ಮೋದಿಯನ್ನು ವಿರೋಧಿಸ್ತಾ ಇದ್ದಂಥ ರಾಹುಲ್ ಕನ್ವಲ್ ಇವತ್ತು ಏನು ಬರೆದಿದ್ದಾರೆ ಗೊತ್ತೇನು? ಅವ್ರು ಹೇಳ್ತಾರೆ, ಈ ಥರ ಹಿಂದೆಂದೂ ನಡೆದೇ ಇರಲಿಲ್ಲ. ಯುದ್ಧಕ್ಕೆ ಹೋಗಬೇಕಾಗಿರೋ ಸೈನಿಕರಿಗೆ ಸ್ವತಃ ಪ್ರಧಾನಮಂತ್ರಿ ಹೋಗಿ ಹೇಳುವಂಥದ್ದು ಇದೆಯಲ್ಲ, ಈ ತರದ ಕಲ್ಪನೆ ಕೇಳಲಿಕ್ಕೂ ಅಪರೂಪದ್ದು ನರೇಂದ್ರ ಅಂತ ಕೆಲಸ ಮಾಡಿದ್ದಾರೆ. ಇದು ನಿಜವಾಗ್ಲೂ ವಿಶೇಷವಾದ ದಿನ ಆಗ್ಲಿಕ್ಕಿದೆ ಅಂತ ರಾಹುಲ್ ಕನ್ವಲ್ ಟ್ವೀಟ್ ಮಾಡಿದ್ರು. ಆದರೆ ದುರ್ದೈವ ಕಾಂಗ್ರೆಸ್ಸಿಗರ ಪರಿಸ್ಥಿತಿ ಎಂಥದ್ದು ಅಂತಂದ್ರೆ, ರಾಹುಲ್ ಕನ್ವಲ್ ಇಷ್ಟು ಪ್ರೀತಿಯಿಂದ ಟ್ವೀಟ್ ಮಾಡಿದ್ರೆ ಅದನ್ನು ಟ್ರಾಲ್ ಮಾಡ್ತಾ ಟ್ವಿಟರ್ನಲ್ಲಿ ಅದನ್ನ ಟ್ರೆಂಡ್ ಮಾಡ್ಲಿಕ್ಕೆ ಕೂತಿದ್ದಾರೆ. ದುಡ್ಡು ಬರುತ್ತೆ, ಆ ದುಡ್ಡನ್ನ ದೇಶದ ವಿರುದ್ಧಕ್ಕೆ ಉಪಯೋಗಿಸ್ಕೊಳ್ಳುವಂತ ಈ ಜನರಿಗೆ ಯಾವ ಬುದ್ಧಿ ಹೇಳೋದು ಬಿಡಿ, ಅದು ಬೇರೆ ವಿಚಾರದ ಸಂಗತಿ. ಆದರೆ ನರೇಂದ್ರ ಮೋದಿ ಇವತ್ತು ಅಷ್ಟೆಲ್ಲ ಮಾಡಿದ ನಂತರ ವಾಪಸ್ ಬಂದು ಪ್ರಾಬಬಲಿ ಈಗ ಮೀಟಿಂಗ್ ನಲ್ಲಿ ಕೂತಿರ್ಬೋದು. ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕಾಗಿದೆ, ಮುಂದಿನ ಚರ್ಚೆ
ಮುಂದಿನ ವಿಚಾರಗಳ ಕುರಿತಂತೆ ಚರ್ಚೆ ಆಗಬೇಕು ಅಂತ ಕ್ಯಾಬಿನೆಟ್ ಮೀಟಿಂಗಲ್ಲಿ ಕೂತಿದ್ದಾರೆ. ಆ ಮನುಷ್ಯ ತುಂಬ ವಿಶೇಷವಾಗಿರುವಂಥ ವ್ಯಕ್ತಿ. ನಾನು ಹೇಳಿದ್ನಲ್ಲ, ಈ ದೇಶ ಸುರಕ್ಷಿತ ಕೈಗಳಲ್ಲಿದೆ ಅಂತ. ಸುರಕ್ಷಿತ ಕೈಗಳಲ್ಲಿದೆ ಅಂತಂದರೆ ಬರೀ ಸೈನಿಕರು ನರೇಂದ್ರ ಮೋದಿ ಹೇಳಿದ್ದಾರೆ, ನಿಮ್ಮಂಥ ಸುರಕ್ಷಿತ ಜನರ ಕೈಗಳಲ್ಲಿ ಭಾರತ ಇರುವಾಗ ಈ ದೇಶ ಹೆದರ್ಕೊಳ್ಳಲ್ಲ ಅಂತ ಹೇಳಿದ್ರಲ್ಲ. ನನಗೂ ಅನ್ಸುತ್ತೆ ಈ ದೇಶ ನರೇಂದ್ರ ಮೋದಿ ಅಂತವರ ಸುರಕ್ಷಿತವಾಗಿರುವಂಥವ್ರ ಕೈಗಳಲ್ಲಿದೆಯಲ್ಲ, ನಾವು ಹೆದರ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಅಂತ. ಮಿತ್ರರೇ, ಈ ದೇಶದ ಈ ಸೈನಿಕರ ಕುರಿತಂತೆ ಎಷ್ಟು ಹೇಳಿದ್ರು, ಆ ಸೈನಿಕರನ್ನು ಹುರಿದುಂಬಿಸ್ತಾ ಇರುವಂಥ ಈ ದೇಶದ ಪ್ರಧಾನಿಯ ಕುರಿತಂತೆ ನಮಗೊಂದು ವಿಶ್ವಾಸ ಬರುವಂತೆ ನಡ್ಕೊಳ್ತಾ ಇರುವಂಥ ಈ ಪ್ರಧಾನಿಯ ಕುರಿತಂತೆ ಎಷ್ಟು ಹೇಳಿದ್ರು ಕಡಿಮೆನೆ. ಅವರಿಗೆ ಶತ ನಮನಗಳು. ನಾನೊಂದು ಖುಷಿಯ ಸುದ್ದಿ ನಿಮ್ಗೆ ಕೊಡಬೇಕು. ಏನು ಅಂತಂದರೆ, ಅದೇ ಮಂಜಿನ ಬೆಟ್ಟಗಳಲ್ಲಿ ತಾನು ಈ ದೇಶಕ್ಕೋಸ್ಕರ ಕಾದಾಡ್ತಾ ಈ ದೇಶದ ಅನೇಕ ಯುದ್ಧಗಳಲ್ಲಿ ಪಾಲ್ಗೊಂಡು, ಚೀನಾ ವಾರ್ನಿಂದ ಹಿಡಿದು ಪಾಕಿಸ್ತಾನದವರೆಗೆ ಎಲ್ಲ ಅನೇಕ ಯುದ್ಧಗಳಲ್ಲಿ ಪಾಲ್ಗೊಂಡಂಥ ಚೆವಾಂಗ್ ರಿಂಚನ್ನ ಕುರಿತಂತೆ ಒಂದು ಪುಸ್ತಕವನ್ನು ಬರೆದಿದ್ದೀವಿ. ಅದು ಸದ್ಯಕ್ಕೆ ಪಬ್ಲಿಷ್ ಆಗುತ್ತೆ. ನಾವು ಕಾರ್ಗಿಲ್ ವಿಜಯೋತ್ಸವದ ದಿನ ಆ ಪುಸ್ತಕವನ್ನು ನಿಮ್ಗೆ ಇಡ್ತೀವಿ. ಅದು ಏನು ರೀಡಬಲ್ ಫಾರ್ಮ್ಯಾಟಲ್ಲಿ, ನೀವು ಮೊಬೈಲಲ್ಲೂ ಓದ್ಬೋದಾಗಿರುವಂಥ ಫಾರ್ಮ್ಯಾಟಲ್ಲಿ, ಸೊ ದ್ಯಾಟ್ ಈ ಹೊತ್ತಲ್ಲಿ ಚೆವಾಂಗ್ ರಿಂಚನ್ ಅನ್ನುವಂಥ ಅದ್ಭುತ ಸೈನಿಕನ ಕುರಿತಂತೆ, ಯಾರು 16-17ನೇ ವಯಸ್ಸಿಗೆ ತಾನು ಅಚಾನಕ್ಕಾಗಿ ಸೇನೆಗೆ ಬಂದು ಸೇರ್ಕೊಳ್ಬೇಕಾದ ಸ್ಥಿತಿ ಬಂತೋ ಅಂಥ ಸೈನಿಕನ ಕುರಿತಂತೆ ನಾವೊಂದು ಆ ಪುಸ್ತಕವನ್ನು ನಿಮ್ಮ ಕೈಯಲ್ಲಿ ಇಡ್ತೀವಿ. ಆ ಪುಸ್ತಕದ ಆಡಿಯೋ ಬುಕ್ ಕೂಡ ನಿಮಗೆ ಬರುತ್ತೆ. ಒಟ್ಟಾರೆ ಆ ಪುಸ್ತಕವನ್ನು ಓದ್ತಾ ಸೈನಿಕರ ಸಾಹಸಗಾಥೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳೋಣ. ಯಾವುದೇ ಥರದ ಪರಿಸ್ಥಿತಿ ಬರಲಿ, ಚೈನಾ ಜೊತೆಗೆ ಭಾರತ ಹೋರಾಡಲಿಕ್ಕೆ ಸಿದ್ಧವಾಗಿದೆ. ಬರೀ ಹೋರಾಡೋದಷ್ಟೇ ಅಲ್ಲ, ನಾವು ಗೆಲ್ಲಲಿಕ್ಕೂ ಸಾಧ್ಯ ಇದೆ ಎನ್ನುವಂಥ ಆ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಗಡಿಯಲ್ಲಿ ನಿಂತು ಇವತ್ತು ಸೈನಿಕರನ್ನು ಹುರಿದುಂಬಿಸಿದ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಒಂದು ಸೆಲ್ಯೂಟ್ ಕೊಡೋಣ ಅಂತ ಹೇಳ್ತಾ, ಪ್ರೀತಿಯಿಂದ ಆಲಿಸಿದ ನಿಮಗೆಲ್ಲರಿಗೂ ನಾನು ಪ್ರೀತಿಯಿಂದ ವಂದಿಸ್ತೀನಿ. ವಂದೇ ಮಾತರಂ. ಜೈ ಹಿಂದ್.